सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्वभक्तों की जय, धर्मी पुरुषों की जय। श्री काशी धाम की जय, श्री सुब्राणी धाम की जय, श्री करोथा धाम की जय, श्री गुरुवाड़ा धाम की जय। सत साहिब सत साहिब कबीर दंडवतम गो बिंद गुरु बंधु अभिजन सोए। पहले बहे प्रणाम तिन नमो दुआंग होए। ग्रीव नमो नमो सत पुरुष को नमस्कार गुरु के नहीं। छोड़ नर मुनि जन साधुआ संतों सर्वस्य नहीं। सतगुरु साहिब संत सत दंडवतम प्रणाम। आगे पीछे मध्य हुए तिनको जा कुर्बान। ग्रीव सतगुरु पूर्ण ब्रह्म है। सतगुरु आप अलेख। सतगुरु रंग का नाम है। या मैं मीन मेख। ಪರಮಾತ್ಮನ ಪ್ರಿಯ ಆತ್ಮಗಳೇ, ಪರಮಾತ್ಮನ ಹಂಸಾತ್ಮರೇ, ಪರಮೇಶ್ವರ ಕಬೀರರ ಅಸೀಮಿತ ದಯೆಯ ಕಾರಣ ಇಂದು ನಿಮ್ಮ ಮೇಲೆ ಇಂತಹ ಅಪಾರ ಕೃಪೆಯಾಗಿದೆ. ಇಂದು ಮೀನ್ಸ್ ನಿಮ್ಮ ವರ್ತಮಾನದ ಮಾನವ ಜೀವನದಲ್ಲಿ ನಿಮಗೆ ನರಕರೂಪಿ ಈ ಕಾಲನ ಲೋಕದ ಜ್ಞಾನವಾಯಿತು. ಈ ಮಾತನ್ನು ಪದೇ ಪದೇ ರಿಪೀಟ್ ಮಾಡುತ್ತಾನೆ ದಾಸನು. ಏಕೆಂದರೆ ನೀವು ಮಕ್ಕಳಾಗಿದ್ದೀರಿ. ಮಕ್ಕಳು ಸ್ಕೂಲಿನಲ್ಲಿ ಕ್ಲಾಸಿನಲ್ಲಿ ಕುಳಿತಿದ್ದಾಗ ಆಗಂತೂ ಎಲ್ಲರೂ ಕೇಳುತ್ತಾರೆ, ಒಪ್ಪುತ್ತಾರೆ, ಪೂರ್ತಿ ಗಮನ ವಹಿಸುತ್ತಾರೆ. ಅದರ ನಂತರ ಅವರು ತಮ್ಮ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಬಹಳ ಸಮಯ ಕಳೆಯುತ್ತಾರೆ. ಹಾಗಾಗಿ ಆ ಬಣ್ಣವು ಜೊತೆಯಲ್ಲಿ ಆವರಿಸುತ್ತದೆ. ಹಾಗೂ ಇದು ಕೂಡ ತನ್ನ ಸ್ಥಾನ, ಅಂದರೆ ಈ ಶಿಕ್ಷಣವೂ ಸಹ ಈಗ ಒಂದು ಆಧ್ಯಾತ್ಮಿಕ ಕ್ಲಾಸ್ ಆಗಿದೆ, ಸ್ಪಿರಿಚುವಲ್ ಕ್ಲಾಸಸ್ ಆಗಿವೆ. ಅದು ಭೌತಿಕ ಕ್ಲಾಸ್ ಆಗಿದೆ. ಅದು ಕೇವಲ ಅಕ್ಷರ ಜ್ಞಾನವನ್ನು ಕಲಿಯುವುದು, ಅದರ ಅನುಸಾರ ಬದುಕಲು ಏನೆಲ್ಲ ಸಾಧನಗಳು ಉತ್ತಮವಾಗಿರುತ್ತವೆ ಅದರ ಬಗ್ಗೆ ತಿಳಿಸಲಾಗುತ್ತದೆ. ಇದರಲ್ಲಿ ಮೋಕ್ಷ ಮಾರ್ಗವನ್ನು ತಿಳಿಸಲಾಗುತ್ತದೆ. ಯಾರಿಗಾಗಿ ನೀವು ಬದುಕು ಬಯಸುತ್ತೀರಿ, ಈ ಮನುಷ್ಯ ಶರೀರವನ್ನು ಪ್ರಾಪ್ತಿಸಿಕೊಂಡಿದ್ದೀರಿ, ಇದು ಪ್ರಾಪ್ತವಾಗುವುದರ ಹಿಂದೆ ಉದ್ದೇಶವೇನಾಗಿದೆ, ಅದು ಈ ಆಧ್ಯಾತ್ಮದ ಕ್ಲಾಸಿನಲ್ಲಿ, ಶಿಕ್ಷಣದಲ್ಲಿ, ಈ ಟೀಚಿಂಗ್ನಲ್ಲಿ ನಿಮಗೆ ಪ್ರಾಪ್ತವಾಗುತ್ತದೆ. ಈಗ ಕಬೀರ್ ಸಾಹೇಬರು ಹೇಳಿದ್ದಾರೆ, ಮನ್ನನ್ನೇ ಕರಲೇ दो दिन काम मान मनने के करने। दो दिन काम मान कहाँ से आया कहाँ जाएगा, तन छूटे तब कहाँ समाएगा। कहाँ से आया कहाँ जाएगा, तन छूटे तब कहाँ समाएगा। आखिर तुझको कौन कहेगा, गुरु बिन आत्म ज्ञान। मनने की करने दो दिन काम मान। मनने की करने दो दिन काम मान. ಆಧ್ಯಾತ್ಮಿಕ ಕ್ಲಾಸ್ಗಳಲ್ಲಿ
ಈ ಸ್ಪಿರಿಚುವಲ್ ಕ್ಲಾಸ್ಗಳಲ್ಲಿ ಇದನ್ನು ತಿಳಿಸಲಾಗುತ್ತದೆ. ಅಂದ್ರೆ ನೀನು ಯಾರಾಗಿರುವೆ, ಎಲ್ಲಿಂದ ಬಂದಿದ್ದೆ, ಹಾಗೂ ಎಲ್ಲಿ ಬಂದು ಸಿಲುಕಿಕೊಂಡೆ. ಈಗ ಇದೇ ಅಸ್ಥಿರವಾದ ಪ್ರಪಂಚದಲ್ಲಿ, ಅಶಾಶ್ವತ ಪರಿವಾರದಲ್ಲಿ ಪೂರ್ತಿ ಮಗ್ನನಾಗಿ ಕುಳಿತು ಬಿಟ್ಟೆ. ಫೈನಲ್ ಎಂದು ಇದೇ ಎಲ್ಲ ಆಗಿರುವುದೆಂದು ಎಲ್ಲಾದರೂ ನೋಡಿದ್ದೀರಾ ನೀವು? ಪತ್ರಿಕೆಗಳಲ್ಲಿ ಓದುತ್ತೇವೆ, ಸಮಾಚಾರ ಪತ್ರಗಳಲ್ಲಿ. ಒಂದು ಪರಿವಾರದಲ್ಲಿ ಒಮ್ಮೆ 4 ಸದಸ್ಯರು. 5ನೇಯವನು ಮುದುಗಾಯನು ಜೀವಂತವಾಗಿದ್ದ. ಅಂದ್ರೆ ಅವನ ಪುತ್ರ, ಸೊಸೆ, ಮೊಮ್ಮಗ ಮತ್ತು ಮೊಮ್ಮಗಳು. ಪತ್ನಿಯಂತೂ ಮೊದಲೇ ತೀರಿಕೊಂಡಿದ್ದಳು. ಆಕ್ಸಿಡೆಂಟ್ನಲ್ಲಿ ಆ 4 ಒಟ್ಟಿಗೆ ಸತ್ತು ಹೋದರು. ಅರೆ, ಈ ಕೆಟ್ಟ ಲೋಕದಲ್ಲಿ ಹೇ ಪರಮಾತ್ಮ, ಯಾರಿಗೆ ಬೀಳುವುದಿಲ್ಲ ಈ ಪೆಟ್ಟು? ಅವನು ಯೋಚಿಸುತ್ತಾನೆ ಏನೂ ಆಗಿಲ್ಲವೆಂದು. ಜೈಸಾ ದರ್ದ್ ಆಪಣ ಹೋ ಐಸಾ ಜಾನ್ ಬಿರಾನೆ. ಈ ಕೆಟ್ಟ ಲೋಕದಲ್ಲಿಯೇ ಇರುವಿರಾ? ಏನು ಇಷ್ಟೇ ಎಲ್ಲವೂ ಆಗಿದೆಯಾ? ಪರಮಾತ್ಮ ಕೇವಲ ಇಷ್ಟನ್ನೇ ಹೇಳಲು ಬಂದಿದ್ದರು. ಏನನ್ನು ಈ 4 ಶಬ್ದಗಳಲ್ಲಿ ದಾಸನು ನಿಮಗೆ ತಿಳಿಸಿದ್ದಾನೆ. ಇವುಗಳನ್ನು ಪೂರ್ಣ ರೂಪದಲ್ಲಿ ಡಿಫೈನ್ ಮಾಡಲು ಇಷ್ಟೊಂದು ದಪ್ಪ ದಪ್ಪ ಗ್ರಂಥ ರಚಿಸಬೇಕಾಯಿತು. ಕಹಾ ಸೆ ಆಯಾ ಕಹಾ ಜಾಯೇಗಾ, ತನ್ ಛುಡ್ಡ ತಬ್ ಕಹಾ ಸಮಾಯಿಗಾ. ಇನ್ನು ನಿನಗೆ ಇದು ಸಹ ಗೊತ್ತಿಲ್ಲ ನೀನು ಎಲ್ಲಿಂದ ಬಂದಿದ್ದೆ ಎಂದು. ಯಾರದೋ 20 ವರ್ಷ ಆಯಸ್ಸಾಗಿದೆ. 21 ವರ್ಷದ ಹಿಂದೆ ಎಲ್ಲಿದ್ದೆ? ಏನು ಇದೇ ಆಗಿತ್ತಾ ನಿನ್ನದು ಎಲ್ಲ? ಏನು ಇದೇ ಪರಿವಾರವಿತ್ತಾ? ಗೊತ್ತಿಲ್ಲ. ಎಲ್ಲಿ ನಾಯಿಯಾಗಿದ್ದೆ ಅಲ್ಲಿ ಪರಿವಾರವಾಗಿತ್ತು. ಅದರಲ್ಲಿ ಹೇಗೆ ಸಂಭ್ರಮಿಸುತ್ತಿದ್ದೆ, ಕಷ್ಟಪಡುತ್ತಾ ಅಲೆಯುತ್ತಿದ್ದೆ. 10 ವರ್ಷದ ನಂತರ ಇದು ಬಿಟ್ಟು ಹೋಗುತ್ತದೆ. 20-30 ವರ್ಷಗಳ ನಂತರ ಮತ್ತೆ ನಾಯಿಯಾಗಿ ಕಷ್ಟಪಡುವೆ. ಆಖಿರ್ ತುझको कौन कहेगा, ಗುರು ಬೇನ್ ಆತ್ಮಯಾನ್. ಈ ಜ್ಞಾನವನ್ನು ನಿನಗೆ ಸದ್ಗುರುವಿನ ಹೊರತು ಯಾರು ಹೇಳುವರು ಭಲೆ ವ್ಯಕ್ತಿಯೇ? ಸಂಸಾರದ ಜನವಂತೂ ಜೀವನ ನಿರ್ವಾಹದ ಮಕ್ಕಳೇ, ಏನು ಸಂಸಾರದ ನಿಮ್ಮ ಜೊತೆಗಾರರಿದ್ದಾರೆ, ತಂದೆ ತಾಯಿಯಾಗಿದ್ದಾರೆ, ಮತ್ಯಾರೋ ಸಂಬಂಧಿಕರಾಗಿದ್ದಾರೆ, ಮತ್ತು ಯಾರೋ ಮಿತ್ರನಾಗಿದ್ದಾನೆ. ಅವರು ನಿರ್ವಾಹದ ಮಾಹಿತಿಯನ್ನು ಮಾತ್ರ ನೀಡಬಹುದು. ಸಹೋದರ, ಈ ಶಿಕ್ಷಣವನ್ನು ಮಾಡಿಕೊ, ಈ ಟ್ರೈನಿಂಗ್ ಮಾಡಿಕೊ, ಈ ಕೋರ್ಸ್ ಮಾಡು, ಅಥವಾ ಈ ತರಹದ ಬಿಸ್ನೆಸ್ ಮಾಡಿಕೊ. ಇದರಲ್ಲಿ ಬಹಳ ಹಣ ಸಿಗುತ್ತದೆ. ಮತ್ತು ಸಂತರು ಹೇಳುತ್ತಾರೆ, ಈ ಭಕ್ತಿಯನ್ನು ಮಾಡಿಕೊ, ಇದರಿಂದ ಭಕ್ತಿಯ ಧನಿಕರಂತೂ ಆಗುವೆ, ಮತ್ತು ಭೌತಿಕ ಧನವು ಜೊತೆಯಲ್ಲಿ ಪ್ರಾಪ್ತವಾಗುತ್ತದೆ ನಿಮಗೆ. ಹೇಗೆಂದ್ರೆ, ರೈತನು ಗೋಧಿಯನ್ನು ಬಿತ್ತುತ್ತಾನೆ. ಅವನು ಗೋಧಿಯನ್ನು ಬಿತ್ತುವ ಮುಖ್ಯ ಉದ್ದೇಶವೇನೆಂದರೆ, ನಾನು ಮತ್ತು ನನ್ನ ಪರಿವಾರಕ್ಕೆ ಆಹಾರ ಸಿಗಲಿ, ಹಸಿವಿನಿಂದ ಸಾಯಬಾರದೆಂದು. ಆದ್ದರಿಂದ ಗೋಧಿಯನ್ನು ಬಿತ್ತುವ ಉದ್ದೇಶ ಮೇವು ತಯಾರಿಸುವುದಲ್ಲ. ಬಹಳಷ್ಟು ರೈತರಿದ್ದಾರೆ, ಅವರು ಪಶುಗಳನ್ನು ಸಾಕುವುದಿಲ್ಲ, ಏಕೆಂದರೆ ಟ್ರ್ಯಾಕ್ಟರ್ ಮಷಿನರಿ ಆಗಿಬಿಟ್ಟಿದೆ. ಹಾಗಾಗಿ ಅವರು ಕೂಡ ಗೋಧಿ ಬಿತ್ತುತ್ತಾರೆ, ಅವರಲ್ಲಿಯೂ ಮೇವು ಬೆಳೆಯುತ್ತದೆ. ಈಗ ಹೇಳುವ ಅರ್ಥವೇನೆಂದರೆ, ಈ ಸತ್ಯ ಭಕ್ತಿ, ಈ ಸತ್ಯ ಸಾಧನೆ ಏನಿದೆ, ಇದರ ಸಾಧನೆ ಮಾಡುವುದರಿಂದ, ಈ ಸಾಧನೆಯನ್ನು ಮಾಡುವುದರಿಂದ ನಿಮಗೆ ಭೌತಿಕ ಧನವಂತೂ ತಾನಾಗಿಯೇ ಸಿಗುತ್ತದೆ. ಮೊದಲಂತೂ ಇದೇ ಆಗುವುದು, ನಂತರ ಮೋಕ್ಷ ಸಿಗುತ್ತದೆ. ಅಂದ್ರೆ ಮೊದಲು ಗೋಧಿಯ ಹುಲ್ಲು ತಯಾರಾಗುತ್ತದೆ, ಅದರ ಹುಲ್ಲು ಸಿಪ್ಪೆ ಆರಂಭವಾಗುತ್ತದೆ, ಮತ್ತು ತೆನೆಯಂತೂ 3-4 ತಿಂಗಳ ನಂತರ ಬರುತ್ತದೆ. ಗೋಧಿ ಯಾವುದಕ್ಕಾಗಿ ನಾವು ಅದನ್ನು ಬಿತ್ತಿದ್ದೇವೆ, ಹಾಗೂ ಅದಂತೂ ಬೇಡವಾಗಿದ್ದರೂ ಮೊದಲೇ ಆಗುತ್ತದೆ. ಅದಕ್ಕಾಗಿ ಯಾವ ಸಾಧನೆಯನ್ನು ನಿಮಗೆ ನೀಡಲಾಗಿದೆ ಮಕ್ಕಳೇ, ಇದು ಆ ಟೈಪಿನದ್ದಾಗಿದೆ. ಆದರೆ ನೀವು ವಿಶ್ವಾಸವನ್ನು ಮಾಡುವುದಿಲ್ಲ, ಅದು ಬೇರೆ ಮಾತಾಗಿದೆ. ಆದರೆ ಈ ಜ್ಞಾನವನ್ನು ಕೇಳುವುದರಿಂದ ಮತ್ತು ನಿಮಗೇನು ದಾತ ಸುಖವನ್ನು ನೀಡುತ್ತಾನೆ ನಿಧಾನವಾಗಿ, ಅದರಿಂದ ನಿಮಗೆ ವಿಶ್ವಾಸವಾಗುತ್ತದೆ. ಈಗ ಹೇಗೆಂದ್ರೆ, ನಾವು ಇಂದು ಮಾವಿನ ಸಸಿಯನ್ನು ನೆಟ್ಟಿದ್ದೇವೆ, ಅದಕ್ಕೆ ಸಮಯವನ್ನು ನೀಡಿ, ಅದು ನಿಧಾನವಾಗಿ ದೊಡ್ಡದಾಗುತ್ತದೆ. ಅದರ ರಕ್ಷಣೆ ಮಾಡಿ, ಸುರಕ್ಷೆಯನ್ನು ಮಾಡಿ, ನೀರು ಹಾಕುತ್ತಾ ಇರಿ. ಹಾಗೂ ಅದು ಒಂದು ದಿನ 5-10 ವರ್ಷಗಳೊಳಗೆ ಇಷ್ಟೊಂದು ದೊಡ್ಡ ಮರವಾಗುತ್ತದೆ. ನಂತರ ಅದು ಎಷ್ಟೊಂದು ಫಲಗಳನ್ನು ಕೊಡುತ್ತದೆ ಅಂದ್ರೆ,
ನೀವು ತಿನ್ನುವಿರಿ, ಸಂಬಂಧಿಕರಿಗೂ ಸಹ ಕೊಟ್ಟು ಬರುವಿರಿ. ಅಂದ್ರೆ ನಿಮಗೆ ಇಷ್ಟೊಂದು ಸುಖವನ್ನು ಕೊಡುವನು ಈ ಮಾಲೀಕ. ಸತ್ಯದ ಬೀಜವೇನು ನೀವು ಬಿತ್ತಿದ್ದೀರಿ, ಇದನ್ನು ಒಂದು ಸಲ ಸಿದ್ಧಪಡಿಸಿ, ಆತುರ ಪಡಬೇಡಿ. ನಿನ್ನೆ ಬೀಜವನ್ನು ಬಿತ್ತಿ ಹಿಂದೆ ಇಚ್ಛೆ ಮಾಡಿಕೊಂಡರೆ ಇದು ನಡೆಯುವುದಿಲ್ಲ. ಸತ್ಸಂಗದ ಉದ್ದೇಶ ಇದೇ ಆಗಿರುತ್ತದೆ. ಯಥಾರ್ಥ ಜ್ಞಾನ ಆತ್ಮಕ್ಕೆ ಸಿಗಲಿ ಎಂಬುದು. ಮತ್ತು ಸದ್ಗುರುವಿನ ಉದ್ದೇಶ ಇದಾಗಿರುತ್ತದೆ. ಈ ಕಾಲನ ಲೋಕದ ಎಲ್ಲ ವ್ಯವಸ್ಥೆಗಳನ್ನು ತೋರಿಸಿ ಸತ್ಯದ ಜೊತೆಗೆ ಈ ಆತ್ಮಕ್ಕೆ ಇದನ್ನು ಸಿದ್ಧಪಡಿಸುವುದು. ಅಂದ್ರೆ ಪೂರ್ತಿ ಮೂರ್ಖರನ್ನಾಗಿಸಿ ಇರಿಸಿದ್ದಾರೆ ನಮ್ಮನ್ನು. ಇಲ್ಲಿ ಏನೇನು ಇಲ್ಲ ನಿಮ್ಮ ಕೈಯಲ್ಲಿ. ಈ ಕೆಟ್ಟ ಲೋಕದಲ್ಲಿ ಎಲ್ಲಿಯ ತನಕ ಸಿಲುಕಿಕೊಂಡಿರುತ್ತೀರಿ? ಇದೇ ವ್ಯವಸ್ಥೆಯನ್ನು ಜೋಡಿಸಿ ಪರಿವಾರವಾಯಿತು, ಅದರ ಪಾಲನೆ ಪೋಷಣೆ ಮಾಡುವೆವು, ವಿವಾಹ ಮದುವೆ ಮಾಡಿ ಒಳ್ಳೆಯ ವಿಷಯ ಎಲ್ಲವನ್ನು ಮಾಡಿಬಿಟ್ಟಿರಿ, ಭಕ್ತಿ ಆಗಲಿಲ್ಲ. ಹಾಗಾಗಿ ಏನಾಗುವುದು? ಮುಂದಿನ ಜನ್ಮದಲ್ಲಿ ನಾಯಿ ಕತ್ತೆ ಹಂದಿಯ ಪರಿವಾರದಲ್ಲಿ ಜನ್ಮ ಪಡೆಯುವಿರಿ. ಅಲ್ಲಿಯೂ ಕೂಡ ಈ ಕೆಲಸವೇ ಆರಂಭವಾಗಿ ಬರುತ್ತದೆ. ಒಂದು ನಾಯಿ 8 ಮರಿಗಳನ್ನು ಉತ್ಪತ್ತಿಸುತ್ತದೆ ಮತ್ತು ಅವುಗಳ ಹೊಟ್ಟೆ ತುಂಬಿಸಲು ತಾನು ಎಲ್ಲೋ ಎಂಜಲನ್ನು ತಿಂದು ಬರುತ್ತದೆ. ಅವುಗಳನ್ನು ಸಾಕುತ್ತದೆ ಹಾಗೂ ಸಾಕಿದ ಮೇಲೆ ಅವು ಅದಕ್ಕೆ ಏನೂ ಕೊಡುತ್ತವೆ? ಅದರ ತುತ್ತನ್ನು ಸಹ ತಿಂದು ಬರುತ್ತವೆ. ಮುಂದೆ ಯಾರಾದರೂ ಹಾಕಿದರೆ ದೊಡ್ಡವು ಆದಾಗ ತಾಯಿಗೆ ರೊಟ್ಟಿಯನ್ನು ಸಹ ತಿನ್ನಲು ಬರುವುದಿಲ್ಲ ಅವು. ಮತ್ತು ಆ ಸ್ಥಿತಿ ಈಗ ಕಲಿಯುಗದಲ್ಲೂ ಆಗುವುದಿದೆ. ತಂದೆ ತಾಯಿಯರನ್ನು ಯಾರೂ ಗೌರವಿಸುವುದಿಲ್ಲ, ಸರಿಸುಮಾರು ಆಗಿಬಿಟ್ಟಿದೆ. ಹಾಗಾದರೆ ಇದು ಏನಾಗುತ್ತಿದೆ? एक लेवा एक देवा दुक्तम कोए किसी का पिता पुत्तम ऋण संबंध जुड़ा एक ठाटा अंश में सद्वार. ಹಿಂದೆ ಸತ್ತು ಹೋದರೆ ಯಾವ ಮಗ ಜೊತೆಯಲ್ಲಿ ಸಾಗುತ್ತಾನೆ? ಒಟ್ಟಿಗೆ ಆಕ್ಸಿಡೆಂಟ್ನಲ್ಲಿ ಸತ್ತರೂ ಸಹ ಗೊತ್ತಿಲ್ಲ ಯಾರು ಎಲ್ಲಿ ಜನಿಸುವರು. ಹಾಗಾದರೆ ಎಂತಹ ನಾಟಕವಿದು? ಯಾವುದರ ಮೇಲೆ ವಿಶ್ವಾಸ ಮಾಡಿ ನೀವು ಕಣ್ಣು ಮುಚ್ಚಿ ಕುಳಿತಿದ್ದೀರಿ? ಈ ಕಣ್ಣುಗಳನ್ನು ತೆರೆಯಬೇಕಾಗುತ್ತದೆ. ಸಿಹಿ ಮಾತುಗಳನ್ನು ಬಹಳಷ್ಟು ತಿಳಿಸಿರುವೆ. ಈಗ ಸ್ಫಟಿಕದಂತಹ ಸತ್ಯವನ್ನೇ ಹೇಳುತ್ತೇನೆ. ಹಾಗೂ ಇವುಗಳನ್ನು ಯಾರು ಸಹಿಸಿಕೊಳ್ಳುವರೋ ಅವರ ದೋಣಿ ದಡಕ್ಕೆ ತಲುಪುತ್ತದೆ. ಮತ್ತು ಯಾರೊಳಗೆ ದೋಷವಿರುತ್ತದೆಯೋ ಅವರು ಒಂದಂತೂ ಸುಧಾರಿಸಿಕೊಳ್ಳುತ್ತಾರೆ ಅಥವಾ ಬಿಟ್ಟು ಹೋಗುತ್ತಾರೆ ಈ ಮಿಷನ್ ಅನ್ನು. ನಮಗೆ ಅಂತಹವರ ಅಗತ್ಯವೂ ಇರುವುದಿಲ್ಲ. ಮಕ್ಕಳೇ, ಸದ್ಗುರು ಮಿಲೆ ತೋ ಕಿಚ್ಚಾ ಮಿಟ್ಟೆ ಪದ್ಮಂದಲ ಪದೇ ಸುಮಾನ ಚಲ್ ಹಂಸ ಕುಸಲೋಕ್ ಹೊತಾವು ಜಬ್ ಆಗಿ ಅಮರಸ್ಥ. ಇವು ಬಾಲಕರ ಗಾಯನವಾಗಿವೆಯೇನು ಅಥವಾ ಯಾವುದೇ ನಾವೆಲ್ನ ಮಾತುಗಳಾಗಿವೆಯಾ? ಇದು ಗಾಡ್ ಗಿವನ್ ಗಿಫ್ಟ್ ಆಗಿದೆ ನಿಮಗಾಗಿ, ಒಂದು ಅಮೂಲ್ಯ ಜ್ಞಾನವಾಗಿದೆ. ಮಂತೋ ಚಲ್ರೆ ಸುಖೆ ಸಾಗರ್ ದಾಸಬದ ಸಿಂಧು ರತ್ನಾಕರ್. ಸಂತ ಗರೀಬ್ದಾಸರು ತಮ್ಮ ಆ ನಿಜ ಸ್ಥಾನವನ್ನು ನೋಡಿ ಬಂದರು. ಪರಮಪಿತನ ಜೊತೆಯಲ್ಲಿ ಹೋಗಿ ಮತ್ತು ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದರು. ಅಲ್ಲಿನ ಸುಖವನ್ನು ಕಂಡರು. ಅಲ್ಲಿನ ಅಜರ ಅಮರ ಸ್ಥಾನ ಹಾಗೂ ದೇವದೇವತೆ ರೂಪಿ ಸ್ತ್ರೀ ಪುರುಷರನ್ನು ನೋಡಿದರು. ಮಗ ಮಗಳನ್ನು ನೋಡಿದರು. ಆಮೇಲೆ ಅವರು ಕೆಳಗೆ ಬಂದರು. ಎಲ್ಲ ಮಾತುಗಳನ್ನು ದ್ವೇಷಿಬಿಟ್ಟರು. ಮಂತು ಸಗರೆ ಸುಖೆ ಸಾಗರೆ ಶಬದ ಸಿಂಧೂರ್ತನ ಜಹಾ ಶಬದ ಸಿಂಧೂರ್ತನಾಗರ ಹೋಗೋ ಅಮರ ಸ್ಥಾನವಾಗಿದೆ ಮತ್ತು ಅಲ್ಲಿ ಅಮರತ್ವದ ಅಮರ ಸುಖವಿದೆ. ಎಷ್ಟು ಅಂದರೆ ಸಮುದ್ರದಲ್ಲಿ ನೀರಿನ ಹೊರತು ಬೇರೇನೂ ಕಾಣುವುದಿಲ್ಲ. ಎಲ್ಲಿ ನೋಡಿದಲ್ಲಿ ಜಲವೇ ಜಲ, ಜಲವೇ ಜಲ. ಈ ರೀತಿ ಆ ಸುಖಸಾಗರ ಸ್ಥಾನ ಸತ್ಯಲೋಕವಾಗಿದೆ. ಅಲ್ಲಿ ನಡೆಯಿರಿ. ಇಲ್ಲಿಯ ತನಕ ನಾವು ಸ್ವರ್ಗವನ್ನು ಕೇಳಿದ್ದೆವು. ಹೀಗೀಗೆ ಅವನು ಸ್ವರ್ಗಕ್ಕೆ ಹೋದ, ಸ್ವರ್ಗದಲ್ಲಿ ಅದು ಇದೆ, ಇದು ಇದೆ, ಇಂತಹ ಸುಖವಿದೆ. ಈಗ ಗೊತ್ತಾಯ್ತು, ಸ್ವರ್ಗವಂತೂ ನಮ್ಮ ಕಿಸೆ ಖಾಲಿ ಮಾಡುವ ಹೋಟೆಲ್ ಆಗಿದೆ. ಭೂಮಿಯ ಮೇಲೆ ಇಲ್ಲಿ ಪುಣ್ಯವನ್ನು ಬಳಸಿ ಸ್ವರ್ಗದ ಹೋಟೆಲ್ನಲ್ಲಿ ತಿನ್ನಿ ಖರ್ಚು ಮಾಡಿ ಜೇಬು ಖಾಲಿ ಆಗುತ್ತದೆ. ನರಕಕ್ಕೆ ತೊರಳಿ. ನರಕದ ಪ್ರಕ್ರಿಯೆ ಪೂರ್ಣ ಪಾಪಗಳನ್ನು ಅನುಭವಿಸಿದ ನಂತರ ಭೂಮಿಯ ಮೇಲೆ ಬೀಸಾಡುತ್ತಾರೆ. ನಾಯಿ ಕತ್ತೆ ಹಂದಿ ಆಗಲಿ, ಬೇಕಿದ್ರೆ ರಾಜನಾಗಲಿ ಮಹಾರಾಜನಾಗಲಿ, ನಂತರ ಕರ್ಮಗಳನ್ನು ಹಾಳು ಮಾಡಿಕೊಳ್ಳಿ. ಈಗೇನು ಹೇಳುತ್ತಾರೆ? ಮನ್ನತ್ತು ಚಲ್ಲರೆ ಸುಖಕ್ಕೆ ಸಾಗರ ಶಬ್ದ ಸಿಂಧೂರ. ಗರೀಬದಾಸರು ಹಾಡುತ್ತಿರಲಿಲ್ಲ, ವಿಲಾಪ ಮಾಡುತ್ತಿದ್ದರು.
ವಿಲಾಪವಾಗಿದೆ, ಇದು ಗಾಯನವಲ್ಲ, ಇದ್ಯಾವುದೇ ರಾಗವಲ್ಲ, ಫಿಲ್ಮ್ನ ಹಾಡವಲ್ಲ, ಇದಂತೂ ವಾಣಿಯಾಗಿದೆ ಮಾಲೀಕನದ್ದು ಅಮರ ವಚನ. ಮುಕ್ಕೋಟಿದ್ದನ್ನು ಮಧ್ಯ ಮತ್ತೆ ಹೋಗಿ कुछ नहीं हाथ लग्या रे कोकर सोकर खरबया बोरे मुखवा हंस बुगारे मलकू चल रे सुख के सागुल्ला शब्द सिंदूर तनाद कोटि जन्म के बर्मत हो गए कुछ नहीं हाथ लग्या रे. ಇಂದು ಫ್ಯಾಕ್ಟರಿಯ ಮಾಲೀಕನಾಗಿದ್ದಾನೆ, ಲಕ್ಷ ಕೋಟಿಗಳಷ್ಟು ಸಂಪತ್ತಿದೆ, ಒಂದು ಸೆಕೆಂಡ್ನಲ್ಲಿ ಸತ್ತು ಹೋದ. ಭಕ್ತಿಯಂತೂ ಜೊತೆಯಲ್ಲಿಲ್ಲ, ಮಾಡಿದರೆ ಅದು ನಕಲಿಯಾಗಿದೆ, ಶಾಸ್ತ್ರ ವಿರುದ್ಧವಾಗಿದೆ, ಅದರದ್ದು ಯಾವುದೇ ಲೆಕ್ಕಾಚಾರವಾಗುವುದಿಲ್ಲ. ಹಾಗಾದರೆ ಏನು ಕೈಗೆ ಸಿಕ್ಕಿತು ಆ ನಕಲಿ ಮನುಷ್ಯನಿಗೆ, ಆ ಆತ್ಮಕ್ಕೆ? ನಾಯಿಯಾಗಿ ಆ ಮನೆಯ ಅಕ್ಕಪಕ್ಕದಲ್ಲಿ ಅರಿಯುತ್ತಾನೆ, ಒಂದು ತುತ್ತು ಕೂಡ ಸಿಗುವುದಿಲ್ಲ. ಒಂದಂತೂ ನೀವು ಕಲ್ಲಾಗಿ ಬಿಟ್ಟಿದ್ದೀರಿ ಮಕ್ಕಳೇ, ನಿಮ್ಮ ಆತ್ಮ ಕಲ್ಲಾಗಿ ಬಿಟ್ಟಿದೆ. ಇಂತಹ ಮಾತುಗಳನ್ನು ಕೇಳಿಯೂ ಕೂಡ ಭಯವಾಗುವುದಿಲ್ಲ, ಹಾಗೂ ಆಸಕ್ತಿ ಉಂಟಾಗುವುದಿಲ್ಲ, ತಲೆಹರಟೆ ಬಿಡಲಾಗುತ್ತಿಲ್ಲವೆಂದರೆ ನಿಮ್ಮ ಪಾಪಗಳು ಬಹಳ ಜಬರ್ದಸ್ತ್ ಆಗಿವೆ, ಎದೆಯಲ್ಲಿ ಜಮೆಗೊಂಡಿವೆ ನಿಮ್ಮ ಮಸ್ತಿಷ್ಕದಲ್ಲಿ. ಅದರದ್ದು ಇದೇ ವಿಧಾನವಾಗಿದೆ. ಸತ್ಸಂಗವನ್ನು ಬಯಸದಿದ್ದರೂ ಕೇಳುತ್ತಲಿರಿ, ಸತ್ಸಂಗವನ್ನು ಕೇಳದಿದ್ದರೆ ಭಕ್ತಿಯೂ ಸಹ ಆಗುವುದಿಲ್ಲ ನಿಮ್ಮಿಂದ. ದಾತನು ಈಗ ಸ್ವಲ್ಪ ಸಮಯವನ್ನು ನಿಮಗೆ ನೀಡಿದ್ದಾರೆ, ಇದಕ್ಕಾಗಿ ನೀಡಿದ್ದಾರೆ ಏಕೆಂದರೆ ನಿಮ್ಮಲ್ಲಿ ಮತ್ತೆ ಜಾಗೃತಿ ಬರಲಿ, ಇದನ್ನು ನೀವು ಮರೆಯಬಾರದೆಂದು. ಇಲ್ಲಿ ತನಕ ನೀವು ಸತ್ಸಂಗವನ್ನು ಕೇಳುತ್ತಿದ್ರಿ, ಆದರೆ ಔಪಚಾರಿಕವಾಗಿ ಕೇಳುತ್ತಿದ್ರಿ. ಮೊದಲಂತೂ ಹೀಗೆ ಕೇಳುತ್ತಿದ್ರಿ, ಸರಿಯಾಗಿದೆ, ಬಹಳ ಒಳ್ಳೆಯದು, ಬಹಳ ಚೆನ್ನಾಗಿದೆ. ಈಗ ಈ ವಚನಗಳು ನಿಮ್ಮ ಆತ್ಮದೊಳಗೆ ಜಮೆಗೊಂಡಿರುವ ಆ ಮಲಿನತೆಯ ಕುಂಭವನ್ನು ಒಡೆದು ಬಿಡುತ್ತದೆ, ಜಾಡಿಸಿ ಸ್ವಚ್ಛ ಮಾಡುತ್ತವೆ ಪೂರ್ತಿ. ದಾತನ ಈ ವಚನಗಳು, ದಾತನು ಈ ಸಮಯವನ್ನು ಇದಕ್ಕಾಗಿಯೇ ನೀಡಿದ್ದಾರೆ, ಅಂದರೆ ಕಾಲನು ನನ್ನ ಮಕ್ಕಳನ್ನು ಮತ್ತೆ ಸಿಲುಕಿಸದಿರಲೆಂದು. ಬಹಳ ಕಷ್ಟದಿಂದ ನಿಮ್ಮನ್ನು ಸರಿಯಾದ ದಾರಿಗೆ, ಮಾರ್ಗಕ್ಕೆ ತಂದಿದ್ದಾರೆ. ಮತ್ತು ಈ ಕಾಲನ ದೂತರು, ದುಷ್ಟಾತ್ಮರು ಮಧ್ಯ ಮಧ್ಯದಲ್ಲಿ ಇನ್ನಷ್ಟು ಅಡ್ಡಪಡಿಸುವವರು ಬಹಳಷ್ಟು ಸಂಖ್ಯೆಯಲ್ಲಿ ಅಲೆಯುತ್ತಿದ್ದಾರೆ. ಆದರೆ ನೀವು ಇಷ್ಟೊಂದು ದೃಢರಾಗಿ ಬಿಡಿ, ಆ ದುಷ್ಟರ ಮಾತುಗಳನ್ನು ಕನಸಿನಲ್ಲಿಯೂ ಸತ್ಯವೆಂದು ನಂಬಬೇಡಿ. ನಾನು ಎದುರಲ್ಲಿಯೇ ಹೇಳುತ್ತಿದ್ದೇನೆ, ನಾನು ಹೇಳುತ್ತಿದ್ದೇನೆ, ನಿಮ್ಮ ಗುರುವಾಗಿದ್ದೇನೆ. ಆ ದುಷ್ಟಾತ್ಮಗಳು ಎಲ್ಲೋ ಒಂದು ವಿಡಿಯೋವನ್ನು ಹಾಕಿಬಿಟ್ಟರು, ಅವೆಲ್ಲವನ್ನು ಸತ್ಯವೆಂದು ನಂಬಿಬಿಟ್ಟಿರಿ. ಆ ದುಷ್ಟಾತ್ಮಗಳು ನೋಡಿಲ್ಲ, ಅಕ್ಕಪಕ್ಕದಲ್ಲಿಯೂ ಬಂದಿಲ್ಲ, ನನಗೆ ಭೇಟಿಯಾಗಿಲ್ಲ ಒಮ್ಮೆಯೂ ಅವರು. ಈಗ ಇಷ್ಟೊಂದು ಬಾಲಕರಂತೆ ಇರಬೇಡಿ, ತಿಳಿದವರಾಗಿ. ಈಗ ನಾನೇಕೆ ದುಃಖ ಪಡುತ್ತಿರುವೆ, ನನಗೆ ಏನಾಗುತ್ತೀರಿ ನೀವು? ಈಗ ನನಗೆ ಗೊತ್ತು ನೀವು ನನಗೆ ಏನಾಗಬೇಕೆಂದು. ನೀವು ಆ ಪರಮಪಿತನ ಆ ಮುಗ್ಧ ಸಂತಾನರಾಗಿದ್ದೀರಿ. ನಿಮ್ಮನ್ನು ಯಾರು ಬೇಕಾದರೂ ಸಹ ಮೂರ್ಖರನ್ನಾಗಿಸಿ ಎಲ್ಲಿ ಬೇಕಾದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನೀವು ಪರಮಾತ್ಮನ ಆ ಪ್ರಿಯ ಆತ್ಮಗಳಾಗಿದ್ದೀರಿ, ಹಾಗೂ ನಿಮ್ಮ ಕಾರಣದಿಂದ ನನ್ನ ನೌಕರಿ ಸುರಕ್ಷಿತವಾಗಿದೆ. ನನ್ನ ಕೂಲಿ, ನನ್ನ ಕೆಲಸ ನಿಮ್ಮ ಜೊತೆಯಲ್ಲಿದೆ. ನೀವೇ ನನ್ನ ಜೀವನವಾಗಿದ್ದೀರಿ, ನೀವೇ ನನ್ನ ಬದುಕಿನ ಉದ್ದೇಶ, ಲಕ್ಷ್ಯವಾಗಿ ಬಿಟ್ಟಿದ್ದೀರಿ. ಏಕೆಂದರೆ ನನಗೆ ಜ್ಞಾನವಾಗಿ ಬಿಟ್ಟಿದೆ. ನನಗೆ ಪರಮಾತ್ಮನು ಈ ಕೂಲಿಯನ್ನು ಒಪ್ಪಿಸಿದ್ದಾರೆ, ಮತ್ತು ನಿಮ್ಮ ಕಷ್ಟವನ್ನು ದಾಸನು ಚೆನ್ನಾಗಿ ತಿಳಿದಿದ್ದಾನೆ, ನೀವು ತಿಳಿದಿಲ್ಲ. ಈಗ ನೋಡಿ ಎಷ್ಟೊಂದು ದಿನಗಳಾದವು. ಒಂದು ದಿನ, 2 ದಿನ, ಒಂದು ವರ್ಷದಲ್ಲಿ 365 ದಿನಗಳಿರುತ್ತವೆ. ಹಾಗೂ 1994ರಿಂದ ಹಿಡಿದು ಇಂದಿನ ತನಕ ಲೆಕ್ಕ ಮಾಡಿಕೊಳ್ಳಿ ಎಷ್ಟು ದಿನಗಳಾದವು ಎಂದು. ಕೇವಲ ರಾಮನ ಮಹಿಮೆ ಹೊಗಳುತ್ತಿದ್ದೇನೆ, ಇಡೀ ದಿನ ಇದೇ ರಾಗವನ್ನು ಹಾಡುತ್ತೇನೆ, ಮತ್ತು ನಿಮ್ಮನ್ನು ಎಚ್ಚರಿಸುತ್ತೇನೆ, ಜಾಗೃತ ಮಾಡುತ್ತೇನೆ. ನಾಯಿಯಂತೆ ಬೊಗಳುತ್ತಿದ್ದೇನೆ ಹಗಲು ರಾತ್ರಿ, ಪ್ರಾಮಾಣಿಕ ನಾಯಿಯಂತೆ. ನೀವು ಕಣ್ಣುಗಳನ್ನು ತೆರೆಯಲೇಬೇಕಾಗುತ್ತದೆ. ಈಗ ಈ ನಿದ್ರೆಯಲ್ಲಿ ಮಲಗಲು ಬಿಡುವುದಿಲ್ಲ ನಿಮ್ಮನ್ನು, ನನ್ನ ಜೀವನದಲ್ಲಿ ಶ್ವಾಸಗಳು ಇರುವ ತನಕ. ಏಕೆಂದರೆ ನೀವು ನರಕಕ್ಕೆ ಹೋಗುವಿರಿ, ನಾಯಿ ಕತ್ತೆಗಳಾಗಿ ಅಲೆಯುವಿರಿ. ಈ ದುಃಖ ನಿಮಗೆ ಕಾಣುವುದಿಲ್ಲ, ಆದರೆ ನನಗೆ ಸ್ಪಷ್ಟವಾಗಿ ಕಾಣುತ್ತದೆ. ನೋಡಿ, ನನ್ನ ಹೃದಯ ಬಾಯಿಗೆ ಬಂದಂತಾಗುತ್ತದೆ. ಎಲ್ಲಿ ಹೋಗುವರು? ಒಂದೊಮ್ಮೆ ಈ ಮಾರ್ಗವನ್ನು ಬಿಟ್ಟು ಬಿಟ್ಟರೆ, ಸರಿಯಾಗಿ ತೊಡಗದಿದ್ದರೆ ಏನು ಪರಿಸ್ಥಿತಿ ಆಗುತ್ತದೆ ನಿಮ್ಮದು? ಮತ್ತು ಅದನ್ನೇ ಇದರಲ್ಲಿ ತಿಳಿಸಲಾಗುತ್ತಿದೆ. ನಮ್ಮ ತನ್ನ ಭರ ಮತ್ತೆ ಹೋಗಿ कुछ नहीं हाथ लग्या रे कोकर सोकर खर बया बोरे
कौव हंस बुगारे मधु चंदरे सुख के सागर ಸಮದ ಸಿಂಧೂರತ್ ನಾಗುರ್. ಕುಕ್ಕರ್ ಅಂದ್ರೆ ನಾಯಿ, ಶುಕರ್ ಅಂದ್ರೆ ಹಂದಿ, ಖರ್ ಅಂದ್ರೆ ಕತ್ತೆ ಮತ್ತು ಕಾಗೆ ಕೊಕ್ಕರೆಯಾಗಿ ಮೀನು ಈ ಥರ ಮಾಂಸಾದಿಯನ್ನು ತಿಂದಿರಿ. ಏನು ನಿಮಗೆ ಇದು ವಿಶ್ವಾಸವಿಲ್ಲವೇ? ನಿಜವಾಗಿಯೂ ಹೀಗೆ ನಿಮ್ಮ ಜೊತೆ ಆಗಿದೆ ಎಂದು. ಈ ವಿಶ್ವಾಸವಿಲ್ಲದಿದ್ದರೆ ನೀವು ಒಂದು ಬಿಡಿಕಾಸಿನ ಪ್ರಾಣಿಗಳಲ್ಲ, ನೀವು ಭಕ್ತಿಗೆ ಯೋಗ್ಯರೂ ಕೂಡ ಅಲ್ಲ, ನಿಮ್ಮದು ಅಷ್ಟು ಚೆನ್ನಾಗಿ ಸಂಸ್ಕಾರಗಳು ಸಹ ಇಲ್ಲ. ಇದಂತೂ ಸ್ಪಷ್ಟವಾಗಿ ಕಾಣುತ್ತದೆ. ಭಗವಂತ ತಿಳಿಸಿದ್ದಾರೆ, ಪ್ರತ್ಯಕ್ಷವಾಗಿ ನೋಡಿದ ಸಂತರು ತಿಳಿಸಿದ್ದಾರೆ. ಕುರುಡನಿಗೆ ಕಾಣಿಸದಿದ್ದರೆ ಕಣ್ಣಿರುವವರ ಮಾತನ್ನು ಒಪ್ಪಿಕೊಳ್ಳುವುದರಲ್ಲಿಯೇ ಹಿತವಿದೆ. ಒಂದೊಮ್ಮೆ ನಿಮಗೆ ವಿಶ್ವಾಸವಿದ್ದರೆ, ನಿಜವಾಗಿಯೂ ಭಕ್ತಿ ಮಾಡದಿದ್ದರೆ ಹೀಗೆ ಆಗುತ್ತದೆ. ಆದ್ದರಿಂದ ರಕ್ಷಿಸಿಕೊಳ್ಳುವ ಮಾರ್ಗ ಇದೇ ಆಗಿದೆ, ಇದೇ ರಸ್ತೆ ಆಗಿದೆ. ಸಂಜಾಯತ್ ಸರ್ದರ್ಪ ಕಪಿಪನ್ ಮನಸೀಸ ಕೀಸ ಅಪನೆ ಪನ್ ಮನಸೀಸ ಕೀಸ ಅಪನೆ ಪೇಟ್ ಬಲ್ಯ ಚೋಟ ಚढ़ावे कोई राम भगत गति पावे बूंद. सिर साटे की भक्ति है गरीबदासರು ಹೇಳುತ್ತಾರೆ. और कुछ नहीं बात और सिर के साटे पाइए ಅವಗತ್ ಅಲಕ್ ಅನಾಥ್. ಒಂದೊಮ್ಮೆ ಪ್ರಾಣ ಕೊಟ್ಟು ಹರಿ ಅಂದ್ರೆ ಭಗವಂತ ಸಿಕ್ಕರೆ ತುಂಬಾ ಕಡಿಮೆ ಬೆಲೆಯಲ್ಲಿ ದೊರಕಿದೆ ಎಂದು ತಿಳಿದುಕೋ. ಬೇರೆ ಮಾತುಗಳನ್ನಂತೂ ಬಿಟ್ಟು ಬಿಡಿ. ಒಂದೊಮ್ಮೆ ಪ್ರಾಣ ಕೊಡುವುದರಿಂದ ಭಗವಂತ ಸಿಕ್ಕರೆ ಅದಕ್ಕಿಂತ ಅಗ್ಗ ಅಂದ್ರೆ ಕಡಿಮೆ ಬೆಲೆ ಉಳ್ಳದ್ದು ಯಾವುದೂ ಇಲ್ಲ. ಆದರೆ ಪ್ರಾಣವನ್ನಂತೂ ನಾವು ಬಹಳ ಮೌಲ್ಯದ್ದೆಂದು ನಂಬುತ್ತೇವೆ. ಎಲ್ಲಿಯಾದರೂ ರೋಗವಾದರೆ ಶರೀರದಲ್ಲಿ ಅದರ ಉಪಚಾರ ಮಾಡಿಸಲು, ಜೀವನ ರಕ್ಷಣೆಗಾಗಿ ಬದುಕಿ ಉಳಿಯಲು ನಾವು ನಮ್ಮ ಸಂಪತ್ತು ಕೂಡ ಮಾಡಿ ಚಿಕಿತ್ಸೆ ಮಾಡಿಸುತ್ತೇವೆ. ಹೀಗೆ ಯೋಚಿಸಿ, ಅಂದ್ರೆ ಜೀವಂತವಿದ್ದರೆ ಸಂಪತ್ತನ್ನು ಮತ್ತೆ ಗಳಿಸಬಹುದೆಂದು. ಅಂದ್ರೆ ಈ ಶರೀರವು ಎಷ್ಟೊಂದು ಮೌಲ್ಯದ್ದಾಗಿದೆ, ನಮಗೆ ಬದುಕುವ ಎಷ್ಟೊಂದು ಇಚ್ಛೆ ಇದೆ. ಹಾಗೂ ಇಲ್ಲಿ ತಿಳಿಸಿದ್ದಾರೆ, ಈ ಶರೀರದ ಬದಲಿಗೆ ಪ್ರಾಣದ ಬದಲಿಗೆ ಮಾಲೀಕರು ಸಿಕ್ಕಿಬಿಟ್ಟರೆ ಅಗ್ಗವೆಂದು ತಿಳಿಯಿರಿ. ಹೇಳುತ್ತಾರೆ, ಕೋಟಿತನಂತನದೇನಿಯೇ ಕೋಟ್ ಶೇಷ್ಟನದೇನಿಯೇ ಎಂ ರಾಜಾಕಿ ಖೇಡ್. ಕಾಲನು ಬಲವಂತವಾಗಿ ಮಾಡಿಬಿಡುತ್ತಾನೆ ಕಾರ್ಯವನ್ನು, ಒಂದು ನಿಮಿಷದಲ್ಲಿ ಸಾಯಿಸಿಬಿಡುತ್ತಾನೆ. ಸರಿ, ಎಲ್ಲಿಯ ತನಕ ಕಾಪಾಡಿಕೊಳ್ಳುವಿರಿ? ಆದರೆ ಇದರಲ್ಲಿ ಪ್ರಾಣ ಕೊಡುವಂಥದ್ದೇನಲ್ಲ. ಶೇರಸೋಪ್ಯ ಗುರುದೇವಕೋ ಸಫಲ ಹುಯಾಯೋ ಶೀಶ ನಿತಾನಂದ ಇಸ ಶೀಶ ಆಪ ಬಸ ಜಗದೀಶ. ಸಮರ್ಪಿತರಾಗಿ ನೋಡಿ, ಸಮರ್ಪಿತರಾಗಿ ಬಿಡಿ. ಮಾಲೀಕನ ಕೆಲಸ ಮೊದಲು, ಸಾಂಸಾರಿಕ ಕೆಲಸ ನಂತರ. 100 ಕೆಲಸಗಳನ್ನು ಬಿಟ್ಟು ದಾತನ ಸೇವಾ ಮತ್ತು ಸತ್ಸಂಗದಲ್ಲಿ ನೀವು ಆಸಕ್ತಿಯನ್ನು ತೋರಿಸಬೇಕು. ನಂತರ ಹೇಳುತ್ತಾರೆ, ಕೊಟ್ಟಿದ್ದನಂತೂ ರಾಜ್ಯಾಕಿನ. ಹೇಗೆ ಮಹಾವೀರ ಜೈನರ ಇತಿಹಾಸವನ್ನು, ಜೈನ ಧರ್ಮದವರಿಂದ ಲಿಖಿತ ಪುಸ್ತಕವನ್ನು ನಿಮಗೆ ತೋರಿಸಿದ್ದೇನೆ. ಆವೋ ಜೈನ್ ಧರ್ಮ ಕೋ ಜಾನೆ ಎಂಬ ಪುಸ್ತಕದಲ್ಲಿ ಅವರು ಸ್ವತಃ ಬರೆಯುತ್ತಾರೆ ಏನಂದ್ರೆ, ಇಷ್ಟೊಂದು ಲಕ್ಷ ಬಾರಿ ರಾಜನಾದ, ಇಷ್ಟೊಂದು ಸಲ ದೇವನಾದ ಮತ್ತು 60 ಕೋಟಿ ಸಲ ಕತ್ತೆ, 30 ಕೋಟಿ ಸಲ ನಾಯಿ, ಒಂದೇ ಬಾರಿ ಕತ್ತೆಯಾಗಿದ್ರೆ ಸಾಕು, ಎಲ್ಲ ಗರ್ವವು ಇಳಿದು ಹೋಗುತ್ತದೆ. ಯಾರು ದೇವತೆ ಅಥವಾ ರಾಜ ಮಹಾರಾಜರಾಗಿದ್ದರು. ಹಾಗಾದರೆ ಎಂತಹ ಭಕ್ತಿಯಾಗಿತ್ತು? ಹಾಗೂ ಇವರು ನಂಬುತ್ತಾರೆ, ಇದಂತೂ ಖಂಡಿತ ಆಗುತ್ತದೆ, ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಇದು ಇವರ ನಂಬಿಕೆಯಾಗಿದೆ. ಹಾಗಾದರೆ ಆ ಭಕ್ತಿಯದ್ದೇನೋ ಅವಶ್ಯಕತೆ ಇದೆ? ಈ ರೀತಿ ಕರ್ಮಗಳನ್ನು ಮಾಡುವುದಿದ್ದರೆ, ಇಂತಹ ಕಷ್ಟವನ್ನು ಅನುಭವಿಸಬೇಕಾದರೆ? ಮಕ್ಕಳೇ, ಈಗ ಇದನ್ನು ನೀವು ತಿಳಿದುಕೊಳ್ಳಬೇಕು. ಯಾವ ಜ್ಞಾನವನ್ನು ತಿಳಿಸಲಾಗುತ್ತಿದೆ ಇದು 100% ಸತ್ಯವಾಗಿದೆ. ಇದು ಭಗವಂತನ ಒಂದು ಗಿಫ್ಟ್ ಆಗಿದೆ, ನಿಮಗೊಂದು ಪಾರಿತೋಷಕವಾಗಿದೆ. ಹೇಳುತ್ತಾರೆ, ಕೋಟಿದನಂತೂ ರಾಜ್ಯಾಕಿ ನಾಮಿಟಿ ನಮನ್ ಕಿ ಆಸಾ ಬಿಗ್ಸಕೋಕೆ ದರ್ದರ್ಗುಮ್ಯ. ಅಂದ್ರೆ ಮನೆಮಠವನ್ನು ತ್ಯಾಗ ಮಾಡಿದ್ದೀರಿ, ಭಿಕ್ಷೆ ಬೇಡಿಕೊಂಡು ಹೋಗಿ ಕಾಡಿನಲ್ಲಿ ತಿಂದು ಭಕ್ತಿಯನ್ನು ಕೂಡ ಮಾಡಿದ್ದೀರಿ. ಆದರೂ ಈ ನಿರ್ಗುಣ ರಾಸ ಅಂದ್ರೆ ವಿಶೇಷ ಜ್ಞಾನ, ವಿಶೇಷ ಭಕ್ತಿ, ಪೂರ್ಣ ಸದ್ಗುರು ಸಿಗದ ಕಾರಣ ಇಲ್ಲಿಯ ತನಕ ನಿಮ್ಮ ಈ ಅಲೆದಾಟ ಕೊನೆಗೊಂಡಿಲ್ಲ. ಹೇಳುತ್ತಾರೆ, ಇಂದ್ರ ಕುಬೇರ್, ಓಹೋ ರಾಜ ಮಹಾರಾಜ ಬಿಡಿ, ಇಂದ್ರ ಸ್ವರ್ಗದ ರಾಜ, ಇಂದ್ರ ಸ್ವರ್ಗದ ರಾಜ ಸಹ ನೀವು ಆಗಿದ್ದೀರಿ.
ಒಂದು ಬಾರಿ ಮಾರ್ಕಂಡೇಯ ಋಷಿ ಇರುವೆಯ ಲೈನ್ ನೋಡುತ್ತಿದ್ದ. ಇರುವೆಗಳು ಯಾವಾಗ ನಡೆಯುತ್ತವೆ ಅವುಗಳದ್ದೊಂದು ಉದ್ದವಾದ ಸಾಲು ಏರ್ಪಡುತ್ತದೆ. ಅದರಲ್ಲಿ ಕೆಲವು ಬರುತ್ತಿವೆ, ಕೆಲವು ಹೋಗುತ್ತಿವೆ. ಅವುಗಳನ್ನು ಕುಳಿತಲ್ಲೇ ನಿರೀಕ್ಷಿಸುತ್ತಿದ್ದ ಮಾರ್ಕಂಡೇಯ ಋಷಿ ಅರಣ್ಯದಲ್ಲಿ. ಇಂದ್ರನು ನೇರವಾಗಿ ಅಲ್ಲಿ ತಲುಪುತ್ತಾನೆ. ಇಂದ್ರ ಸ್ವರ್ಗದ ರಾಜ ಮತ್ತು ಕೇಳಿದ, ಮಹಾರಾಜರೇ, ನೀವು ಇಷ್ಟೊಂದು ಲಕ್ಷ್ಯದಿಂದ ಈ ಇರುವೆಗಳಲ್ಲಿ ಏನು ನೋಡುತ್ತಿದ್ದೀರಿ? ಮಾರ್ಕಂಡೇಯ ಋಷಿ ಹೇಳಿದ, ನಾನು ಇದನ್ನು ನೋಡುತ್ತಿದ್ದೇನೆ. ಯಾವ ಇರುವೆ ಎಷ್ಟು ಸಲ ಇಂದ್ರನ ಪದವಿಯನ್ನು ಪ್ರಾಪ್ತು ಮಾಡಿಕೊಂಡಿದೆ, ಸ್ವರ್ಗದ ರಾಜ ಆಗಿತ್ತೆಂದು. ಆಗ ಸ್ವರ್ಗದ ರಾಜ ಇಂದ್ರನು ಕೇಳಿದ, ಭಗವಂತ, ನಿಮಗೇನು ತಿಳಿದು ಬಂತು? ಹೇಳಿದರು, ಇವುಗಳಲ್ಲಿ ಒಂದು ಇರುವೆ ಹೀಗಿದೆ. ಅದು ಕೇವಲ ಒಂದು ಸಲ ಮಾತ್ರ ಇಂದ್ರನ ಪದವಿಯನ್ನು ಪಡೆದಿದೆ. ಈ ಆತ್ಮ. ಉಳಿದ ಇರುವೆಗಳು ಹಲವಾರು ಬಾರಿ ಇಂದ್ರರಾಗಿವೆ. ಮಕ್ಕಳೇ, ನೋಡಿ ವಿಚಾರ ಮಾಡಿ. ಇಂದ್ರನ ಪದವಿಯನ್ನು ಪ್ರಾಪ್ತ ಮಾಡಿ ನಂತರ ಇರುವೆ, ಕೀಟ, ಜೇಡಗಳಾಗಿ ಅಲಿಯುತ್ತಾರೆ ಇಲ್ಲಿ. ಇಂದ್ರ, ಕುಬೇರ, ಧನದ ದೇವತೆ, ಈ ಮೂರು ಲೋಕಗಳ ಅಂದ್ರೆ ಹಣಕಾಸು ಮಂತ್ರಿ. ಇಂದ್ರ, ಕುಬೇರ, ಈಸಕಿ ಪದವಿ, ಬ್ರಹ್ಮ, ವಿಷ್ಣು, ಮಹೇಶರ ಪದವಿಯನ್ನು ಸಹ ನೀವು ಪಡೆದುಕೊಂಡಿದ್ದೀರಿ. ಧರ್ಮ, ವರುಣ ಧರ್ಮರಾಯ, ವರುಣ ಜಲದ ದೇವತೆ, ಧರ್ಮರಾಯ ಈ ನ್ಯಾಯಾಧೀಶ. ಇವರೆಲ್ಲರೂ ಜನಿಸುತ್ತಾರೆ, ಸಾಯುತ್ತಾರೆ. ನಂತರ ಬೇರೆ ಹೊಸ ಆತ್ಮಕ್ಕೆ ಈ ಪದವಿಗಳು ಸಿಗುತ್ತವೆ. ಯಾರ ಪುಣ್ಯಗಳು ಹೆಚ್ಚಿರುತ್ತದೆ, ತಪವು ಹೆಚ್ಚಿರುತ್ತದೆ. ಈಗ ಹೇಳುತ್ತಾರೆ, ಅಸಂಖ್ಯ ಜನಮತ್ತನೆ ಮರ್ತ್ಯ ಹೋಗೆ ಜೀವತ್ ಕಿವಿನ ಮರೇರೆ ದ್ವಾದಶ್ ಮಧ್ಯ ಮಹಲ್ ಮಠ ಬೋರೆ ಬಹುರ್ನ ದೇಹದರೇರೆ. ದ್ವಾದಶ್ ದರ್ ಮಧ್ಯ 12ನೇ ದ್ವಾರದ ನಂತರ ಆ ಸತ್ಯಲೋಕವಿದೆ. ಅಲ್ಲಿ ಹೋದ ಮೇಲೆ ಮತ್ತೊಮ್ಮೆ ನಿಮ್ಮ ಜನ್ಮವಾಗುವುದಿಲ್ಲ. ನೀವು ಅಸಂಖ್ಯ ಬಾರಿ ಜನಿಸಿದ್ದೀರಿ, ಮರಣ ಹೊಂದಿದ್ದೀರಿ. ಒಂದು ಸಲ ಜೀವಂತವಾಗಿದ್ದು ಸತ್ತು ನೋಡಿ. ಜೀವಂತವಾಗಿದ್ದು ಸಾಯುವ ಒಂದು ನಿಮಗೆ ಎಕ್ಸಾಂಪಲ್ ನೀಡಿದ್ದೆ, ತಿಳಿಸುತ್ತಲಿರುತ್ತೇನೆ. ಸತ್ಸಂಗವನ್ನು ಕೂಡ ನೀವು ಕೇಳುತ್ತೀರಿ. ಅಂದ್ರೆ ಸತ್ಸಂಗ ಕಡೆ ಹೊರಟಾಗ ಕಾಲನು ಬಹಳಷ್ಟು ಅಡ್ಡಿಪಡಿಸುವನು. ಹಾಗೂ ಯೋಚಿಸಿ, ಈಗಂತೂ ಸತ್ಸಂಗ ನಿಮ್ಮ ಮನೆಯಲ್ಲಿ ನಡೆಯುತ್ತಿದೆ, ಹೋಗುವ ಅವಶ್ಯಕತೆ ಇಲ್ಲ. ಇದರಲ್ಲಿಯೂ ಕೂಡ ಅಡ್ಡಿಪಡಿಸುವನು. ಇದನ್ನು ಸಹ ಕೇಳಲು ಬಿಡುವುದಿಲ್ಲ. ಒಂದೊಮ್ಮೆ ನಿಮ್ಮಲ್ಲಿ ದೃಢತೆ ಬರದಿದ್ದರೆ ಯಾವುದಾದರೊಂದು ಗೊಂದಲ, ಸಮಸ್ಯೆ ಅಕ್ಕಪಕ್ಕದಲ್ಲಿ ಮಾಡಿಯೇ ಬಿಡುತ್ತಾನೆ. ಯಾವುದೋ ಕಥೆ, ಯಾವುದೋ ಚರ್ಚೆ ಮಾಡಿಸಿ ಬಿಡುತ್ತಾನೆ. ಅದಾಯಿತು, ಹೀಗಾಯಿತು, ಅಲ್ಲಿ ಹೋಗಿ ಅದನ್ನು ಮಾಡಿ. ಅದಕ್ಕಾಗಿ ಜೀವಂತವಾಗಿದ್ದು ಸಾಯಬೇಕಾಗುತ್ತದೆ. ಈಗ ಇಂದು ನೀವು 3 ಟೈಮ್ ಅರ್ಧ, ಮುಕ್ಕಾಲು ಅಥವಾ 1 ಗಂಟೆ ತೆಗೆಯಿರಿ. ಇದಂತೂ ಎಲ್ಲಿಯೋ ತಲೆಹರಟೆ ಮಾಡಿ, ಇಸ್ಪೀಟ್ ಆಟವಾಡಿ, ಇಲ್ಲದಿದ್ದರೆ ಅಲ್ಲಿ ಇಲ್ಲಿಯ ಸುದ್ದಿಗಳನ್ನು ಮಾತಾಡಿ, ಅಥವಾ ಯಾವುದೋ ಟೆನ್ಷನ್ ಆಗಿಬಿಡುತ್ತದೆ, ಅದನ್ನೇ ಯೋಚಿಸುತ್ತಾ ಇರುತ್ತೀರಿ. ಇದಂತೂ ವ್ಯರ್ಥದಲ್ಲಿ ಹೋಗುವುದಿತ್ತು. ಓರ್ ಬಾತ್ತರ ಕಾಮಡಿಯಾದ ಸಂತೋಷಲಾಗರೆ ಕ್ಯಾಶ್ ಹೋಗ ಗಫಲತ್ ಬಂದರೆ ಜಾಗಿ ಬಂದ. ಆದ್ದರಿಂದ ಈಗ ಈ ಸಂತರ ಸಹವಾಸ ಮಾಡುವುದು ಅಂದ್ರೆ, ಸಂತರ ಬಳಿ ಹೋದರಂತೂ ಪರಮಾತ್ಮನ ಕಥೆಯನ್ನೇ ಹೇಳುತ್ತಾರೆ. ಈಗ ಆ ಕಥೆ ನಿಮಗೆ ಮನೆಯಲ್ಲಿ ಕುಳಿತಲ್ಲಿಯೇ ಕೇಳಲು ಸಿಗುತ್ತಿದೆ. ಹೀಗೆ ಜೀವಂತವಾಗಿದ್ದು ಸಾಯಿರಿ. ಸತ್ಸಂಗದಲ್ಲಿ ಹೋಗುತ್ತೀರಿ, ಸೇವೆಗಾಗಿ ಹೋಗುತ್ತೀರಿ. ಯಾವುದೋ ಸಮಸ್ಯೆ ಕಾಡುತ್ತಿದ್ದರೆ ಪರವಾಗಿಲ್ಲ, ಕಾಡುತ್ತಲಿರಲಿ, ಸೇವೆಗಾಗಿ ಹೋಗಿ. ಹೀಗೆ ಯೋಚಿಸಿ, ಸತ್ಸಂಗದಲ್ಲಿ ಹೋಗದಿದ್ದರೆ ನಾಳೆ ಏನಾದರೂ ಆಗಿಬಿಟ್ಟರೆ, ಮೃತ್ಯು ಆಗಿಬಿಟ್ಟರೆ, ನಂತರ ಪರ್ಮನೆಂಟ್ಲಿ ಆ ಕೆಲಸ ಉಳಿಯಿತು, ಎಂದಿಗೂ ಅದನ್ನು ಮಾಡಲಾರನು ಬಂದು. ಹಾಗೂ ಸತ್ಸಂಗಕ್ಕೆ ಹೋಗುವುದರಿಂದ ಹಾಗಂತೂ ಹಾನಿಯಾಗುವುದಿಲ್ಲ, ಗ್ಯಾರಂಟಿಡ್ ಮಾತಾಗಿದೆ. ಅಂದುಕೊಳ್ಳಿ, ಹಾನಿ ಆಯ್ತೆಂದು. ಆಗಿಬಿಟ್ಟರೆ ನಂತರ ಬಂದು ಮತ್ತೆ ಸಂಭಾಳಿಸಿಕೊಳ್ಳುವೆವು. ಒಂದೊಮ್ಮೆ ಪಕ್ಕಾ ಟಿಕೆಟ್ ಕಟ್ಟಾದರೆ, ಮರಣವಾದರೆ ಆಮೇಲೆ ಏನು ಸಂಭಾಳಿಸುವಿರಿ? ಆಮೇಲಂತೂ ಇತ್ತ ಮನೆಗೂ ಇಲ್ಲ, ಅತ್ತ ಮಸಳಕ್ಕೂ ಇಲ್ಲ. ಭಗವಂತನಿಂದ ದೂರವಾದಿರಿ ಮತ್ತು ನಿಮ್ಮ ಮನೆ ಮಠ ವ್ಯವಹಾರವು ಉಳಿಯಲಿಲ್ಲ. ಇಷ್ಟೊಂದು ನೀವು ನಿಮ್ಮ ಮನಸ್ಸಿಗೆ ತಿಳಿಸಿ ದೃಢಪಡಿಸಬೇಕಾಗುತ್ತದೆ. ಇಷ್ಟು ಸಹ ತಿಳಿಸದೆ ಹೋದರೆ ನಿಮ್ಮಿಂದ ಭಕ್ತಿ ಆಗುವುದಿಲ್ಲ. ಸರಿ, ಹೇಗೆ ಮಾಡುತ್ತೀರಿ? ಸೇವೆ, ಸ್ಮರಣೆ, ದಾನ, ಅದರ ಫಲವಂತೂ ಮಾಲೀಕನು ನಿಮಗೆ ಅವಶ್ಯವಾಗಿ ಕೊಡುತ್ತಾನೆ. ಆದರೆ ಏನು ಮೂಲ ಸಮಸ್ಯೆ ಇದೆ, ರೋಗವಿದೆ, ಜನ್ಮ ಮತ್ತು ಮೃತ್ಯುವಿನದ್ದು, ಅದಂತೂ ಹಾಗೆಯೇ ಉಳಿಯಿತು. ಅಸಂಗ್ ಜನ್ಮತ ಮೃತ್ಯ ಹೋಗಿ ಜೀವಿತ ಕವನಾಬಿಡಾರೆ ದ್ವಾದಶ ದರ್ ಮದ್ ಮದ್ ಮಟ್ ಬೋರೆ ಬೋರ್ನ ದೇವ್ ಮೆರಟಿ
दोजक भीष्ट सभीत देखे राजपाट के रसिया, 3 लोक से तर्पत नाही ವ್ಯೋಮನ ಭೋಗಿ ಖಸ್ಯ. ಹೇಳುತ್ತಾರೆ ಅಂದ್ರೆ ದೋಜಕ್ ಅಂದ್ರೆ ನರಕ, ಭೀಷ್ಟ್ ಅಂದ್ರೆ ಸ್ವರ್ಗ. ನೀವು ಇವುಗಳ ಬಯಕೆಯಲ್ಲಿ ಏನು ಸಾಧನೆಗಳನ್ನು ಮಾಡುತ್ತೀರಿ, ಅದರಿಂದ ಸ್ವರ್ಗಕ್ಕೂ ಹೋದಿರಿ, ನಂತರ ನರಕಕ್ಕೂ ಹೋದಿರಿ, ರಾಜಸ ಆಗಿದ್ದಿರಿ, ಅಂತ್ಯದಲ್ಲಿ ನಾಯಿಕತ್ತೆ ಹಂದಿಯೂ ಕೂಡ ಆಗಿದ್ದಿರಿ. दोजक विष सभी देखे राजपाट के रसिया, 3 लोक से तर्पत नाही ವ್ಯೋಮನ ಭೋಗಿ ಖಸ್ಯ. ಯಾರಿಗೆ ತಿನ್ನಲು ಆಹಾರವಿಲ್ಲ ಅವರು ಯೋಚಿಸುತ್ತಾರೆ, ಭಗವಂತ ದಿನಗೂಲಿ ಸಿಗಲಿ, ಕೂಲಿ ಮಾಡಿ ಮಕ್ಕಳನ್ನು ಸಾಕುತ್ತೇನೆ, ಹಾಗೂ ದಿನಗೂಲಿ ಸಿಕ್ಕರೆ ಧನ್ಯವಾದಗಳನ್ನು ಅರ್ಪಿಸುತ್ತಾನೆ. ತನ್ನದು ಸರಿಯಾಗಿ ನಿರ್ವಹಣೆ ಆರಂಭವಾಗುತ್ತದೆ ಮತ್ತು ಅದಕ್ಕಿಂತ ಹೆಚ್ಚಿನ ಧನವಾದರೆ ಅಸಂಬದ್ಧತೆಯನ್ನು ಯೋಚಿಸಲು ಆರಂಭಿಸುತ್ತಾನೆ ಮನುಷ್ಯ. ಇದನ್ನು ಮಾಡುತ್ತೇನೆ, ಅದನ್ನು ಮಾಡುತ್ತೇನೆ, ಇನ್ನೂ ಹೆಚ್ಚಿನ ಧನ ಮತ್ತು ಎಲ್ಲ ಸೌಲಭ್ಯ ಹಿಂದಿನ ಸಂಸ್ಕಾರಗಳಿಂದ ಇದ್ದರೆ ಯೋಚಿಸುತ್ತಾನೆ ಊರಿನ ಸರ್ಪಂಚನಾಗಬೇಕೆಂದು. ನಂತರ ಚೇರ್ಮನ್, ಸರ್ಪಂಚನಾಗಿ ತೃಪ್ತಿ ಆಗಲಿಲ್ಲ, ಚೇರ್ಮನ್ ಆಗಬೇಕು, ಮತ್ತೆ ಯೋಚಿಸುತ್ತಾನೆ MLA ಆಗಬೇಕೆಂದು. MLA ಆಗಿದ ಮೇಲೂ ಕೂಡ ಸಂತುಷ್ಟಿ ಆಗಲಿಲ್ಲ, ಸಂತೋಷವಾಗುವುದಿಲ್ಲ. ಆಗ ಯೋಚಿಸುತ್ತಾನೆ ಮಂತ್ರಿ ಆದರೆ ಎಲ್ಲ ಕಮಾಂಡ್ ಕೈಯಲ್ಲಿರುತ್ತದೆ ಒಂದು ವಿಭಾಗದ್ದು. ಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿಯ ಮಾತನ್ನು ಕೇಳಬೇಕು. ಆಮೇಲೆ ಹೀಗೆ ಯೋಚಿಸುವನು ಭಗವಂತ, ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕರೆ ಕೆಲಸವಾದಂತೆ. ಮುಖ್ಯಮಂತ್ರಿ ಆದ ಮೇಲೆ ಯೋಚಿಸುತ್ತಾನೆ ಪ್ರಧಾನಮಂತ್ರಿ ಆಗಬೇಕೆಂದು. ಇಡೀ ಕಮಾಂಡ್ ದೇಶದ ಹಿಡಿತದಲ್ಲಿರುತ್ತದೆ. ಈ ಮನಸ್ಸು ಇಷ್ಟೊಂದು ದುಷ್ಟವಾಗಿದೆ. ಈಗ ಅದಂತೂ ಆಗುವುದು ಬಿಡುವುದು ಏನಿಲ್ಲ, ಒಂದೊಮ್ಮೆ ಆಗಿಬಿಟ್ಟರೇನು ಮೋಕ್ಷವಾಯಿತಾ? ಮೃತ್ಯುವಿನ ನಂತರ ಕತ್ತೆಯಾಗುವನು ಈ ಭಕ್ತಿಯನ್ನು ಮಾಡದಿದ್ದರೆ. 3 ಲೋಕಗಳನ್ನು ಕೊಟ್ಟರೂ ಸಹ ಈ ಮನಸ್ಸಿಗೆ ಸಂತೋಷವಿಲ್ಲ. ಈ ಮನಸ್ಸು ಇಂತಹ ದುಷ್ಟತನದಿಂದ ತುಂಬಿದೆ. 3 ಲೋಕ से तर्पत नाही ವ್ಯೋಮನ ಭೋಗಿ ಖಸ್ಯ. ಇಷ್ಟೊಂದು ನೀಚ ಪ್ರವೃತ್ತಿಯಾಗಿದೆ ನಮ್ಮದು, ಈ ಮನಸ್ಸಿನದು. ಈಗ ಏನು ಹೇಳುತ್ತಾರೆ, सतगुर मिले तो इच्छा मिटे पग में पदेश माना, चल हंसा उस लोक पठाऊं जो ಆದಿ ಅಮರ್ ಅಸ್ಥಾನ. ಸದ್ಗುರು ಸಿಕ್ಕರೆ ಈ ಎಲ್ಲ ಮಾತುಗಳನ್ನು ನೆನಪಿಸಿ ಇಲ್ಲಿಂದ ಮನಸ್ಸನ್ನು ಸರಿಸುವನು, ಆಗ ಕೆಲಸವಾಗುತ್ತದೆ. ಹೇಗೆ ಅಬ್ರಾಹಿಂ ಸುಲ್ತಾನ್ ಅಧಮ್, ಸುಲ್ತಾನ್ ಒಬ್ಬ ರಾಜನಾಗಿದ್ದ, ಸುಲ್ತಾನಿ ಬಲಕ್ ಬುಖಾರದ ಸರ್ವ ಸಂಪನ್ನ ರಾಜನಿದ್ದ. ಎಷ್ಟೊಂದು ಧನವಿತ್ತು ಅಂದರೆ ಲೆಕ್ಕವಿಲ್ಲದಷ್ಟು, 18 ಲಕ್ಷ ಕುದುರೆಗಳು. ಇನ್ನಿತರ ಅಸಂಬದ್ಧತೆ ಯಾವುದನ್ನು ರಾಜಪರಿವಾರದವರು ಮೋಜು ಎಂದು ನಂಬುತ್ತಿದ್ದರು, ಅದು ಕೂಡ ಬಹಳಷ್ಟಿತ್ತು. ಹಲವಾರು ಮದುವೆ ಮಾಡಿಕೊಂಡಿದ್ದ. 9 ಲಕ್ಷ ಉದ್ಯಾನ, ಸರ್ವ ಸಮೃದ್ಧಿ ಇತ್ತು. ನಾವು ಇದನ್ನೇ ವೈಭವವೆಂದು ನಂಬುತ್ತೇವೆ. ನೀವೆಲ್ಲರೂ ಭಕ್ತಿಯನ್ನು ಮಾಡುತ್ತೀರಿ, ಏಕೆಂದರೆ ನಿಮ್ಮ ಬಳಿ ಭೌತಿಕ ಧನದ ಕೊರತೆ ಇದೆ. ಆದರೆ ಆಧ್ಯಾತ್ಮ ಧನ ನಿಮ್ಮದು ಬಹಳಷ್ಟು ಅದ್ಭುತವಾಗಿದೆ, ಏಕೆಂದರೆ ನಿಮಗೆ ಮಾಲೀಕರ ಶರಣು ಸಿಕ್ಕಿಬಿಟ್ಟಿದೆ. ಈಗ ನಿಮ್ಮ ನಿಯತ್ತು ಇದಾಗಿರುತ್ತದೆ, ಹೇ ಭಗವಂತ, ಚೆನ್ನಾಗಿ ನಿರ್ವಹಣೆಯಾಗಲಿ, ಕಾರು ಇರಬೇಕು, ಬಂಗಲೆ ಇರಬೇಕು. ಈಗ ಇಷ್ಟೊಂದು ಜ್ಞಾನವನ್ನು ತಿಳಿಸಲಾಗುತ್ತಿದೆ, ಇಷ್ಟೊಂದು ಅದ್ಭುತ ಮಾತುಗಳನ್ನು ತಿಳಿಸಲಾಗುತ್ತಿದೆ. ಇವುಗಳನ್ನು ಇದಕ್ಕಾಗಿ ಹೇಳಲಾಗುತ್ತಿದೆ ಅಂದರೆ ಈ ಮನಸ್ಸು ಇಲ್ಲಿಂದ ಸರಿಯಲೆಂದು. ನೀವು ಈ ಸಾಧನೆಯನ್ನು ಮಾಡುತ್ತಲಿರಿ, ಹೇಗೆಂದರೆ ನಿಮಗೆ ತಿಳಿಸಿದೆ, ರೈತನೇನು ಗೋಧಿಯನ್ನು ಬಿತ್ತುತ್ತಾನೆ, ಅವನ ಉದ್ದೇಶ ಹುಲ್ಲುಕಡ್ಡಿ ಪ್ರಾಪ್ತಿಸುವುದಲ್ಲ, ಅವನ ಉದ್ದೇಶ ಗೋಧಿ ಪ್ರಾಪ್ತಿಸುವುದಾಗಿರುತ್ತದೆ. ಮಕ್ಕಳ ಪ್ರಾಣ ಉಳಿಯಲಿ, ಹೊಟ್ಟೆ ತುಂಬಲಿ ನಮ್ಮದು ಇಡೀ ಪರಿವಾರದ್ದು. ಆದರೆ ಆ ಭೂಸವಂತೂ ತಾನಾಗಿಯೇ ಬೆಳೆಯುವುದು. ಒಂದೊಮ್ಮೆ ಗೋಧಿಯ ಬೆಳೆಯನ್ನು ಬೆಳೆದಿದ್ದರೆ ಯಾವ ವೃತ್ತಿಯನ್ನು ನಾವು ನಿಮಗೆ ಕೊಡುತ್ತಿದ್ದೇವೆ, ಇದರಲ್ಲಿ ಈ ಭೌತಿಕ ಧನವಂತೂ ತಾನಾಗಿಯೇ ಆಗುತ್ತದೆ. ಈ ಪ್ರಥಮ ಮಂತ್ರವೇನು ನಿಮಗೆ ಕೊಡಲಾಗುತ್ತದೆ, ಇದರ ಹೊರತು ಮುಂದಿನ ಮಂತ್ರಗಳು ನಡೆಯುವುದಿಲ್ಲ. ಗೋಧಿಯನ್ನು ಬಿತ್ತಿದರೆ ಅದರಲ್ಲಿ ಕಾಂಡ ಮೊದಲಾಗುತ್ತದೆ, ಅದು ಬೂಸ ಆಗಿರುತ್ತದೆ. ಹಾಗೂ ಕಾಂಡ ಚೆನ್ನಾಗಿ 2-2, 3-3 ಫೂಟಿನ ತನಕ ಬೆಳೆದಾಗ ತೆನೆ ಬರುತ್ತದೆ. ತೆನೆ, ಅದರಲ್ಲಿ ಗೋಧಿ ಬೆಳೆಯುತ್ತವೆ, ಅದರಲ್ಲಿ ಗೋಧಿ ಉತ್ಪನ್ನವಾಗುತ್ತವೆ. ಹಾಗಾಗಿ ಅದೇ ಪ್ರಕಾರ ದಾಸನೇನು ಭಕ್ತಿಯನ್ನು ನಿಮಗೆ ನೀಡುತ್ತಿದ್ದಾನೆ, ಪರಮಾತ್ಮನು ನೀಡಲ್ಪಟ್ಟ ಗುರುದೇವರ ಆದೇಶದಿಂದ ಅವರಿಂದಲೇ ಪ್ರದಾನಿಸಿದ್ದು. ಇದು ಹೀಗೆ ಕೆಲಸ ಮಾಡುತ್ತದೆ. ನಿಮಗೆ ಭೌತಿಕ ಧನವಂತೂ ಬೇಡವೆಂದರೂ ಕೂಡ ಕೊಡುತ್ತದೆ. ಇದಂತೂ ಖಂಡಿತ ದೊರಕುತ್ತದೆ, ವರ್ಷದ ಮಾತಲ್ಲ. ಆದರೆ ಅಷ್ಟೊಂದು ಪ್ರತೀಕ್ಷೆ ಮಾಡಬೇಕು, ಏಕೆಂದರೆ ಈ ಬೆಳೆಯು ತಯಾರಾಗಬೇಕಲ್ಲ. ಇಂದು ಬಿತ್ತಿದ್ದೀರಿ, ನಾಳೆ ಬೆಳೆ ಬರುವುದಿಲ್ಲ, ಹುಲ್ಲು ಬೂಸ ಆಗುವುದಿಲ್ಲ, ಧಾನ್ಯ ಸಹ ಆಗಿರುವುದಿಲ್ಲ.
ಆ ಕಾರಣಕ್ಕೆ ಇದರಲ್ಲಿ ನಿಮಗೆ ಬಹಳ ಒದ್ದಾಡುವ ಅವಶ್ಯಕತೆ ಇಲ್ಲ. ಹೆಚ್ಚು ಟೆನ್ಷನ್ ಪಡೆಯುವ ಅಗತ್ಯವಿಲ್ಲ. ಸ್ವಲ್ಪ ಪ್ರತೀಕ್ಷೆ ಮಾಡುವ ಅಗತ್ಯವಿದೆ. ಭಕ್ತಿಯಲ್ಲಿ ಮರ್ಯಾದೆಯಲ್ಲಿ ಇರಬೇಕಾಗುತ್ತದೆ. ಈಗ ಗರೀಬ್ದಾಸರು ಹೇಳುತ್ತಾರೆ, ಕಲ್ಪೆ ಕಾರಣ ಕೋನ್ ಹೈ ಕರ್ ಸೇವಾ ನೀ ಕಾಮ್. ನಿಷ್ಕಾಮ ಭಾವದಿಂದ ಯಾವುದೇ ಮನೋಕಾಮನೆಗಳಿಲ್ಲದೆ ನೀನು ಸೇವೆಯನ್ನು ಮಾಡುತ್ತಿರು, ಭಕ್ತಿಯನ್ನು ಮಾಡುತ್ತಿರು. ಮನ್ ಇಚ್ಛಾ ಬಲದೇವಗಾಜ ಪಡೆದನೀತ ಕಾಮ್. ಈಗ ಹೇಗೆ ಅಂದ್ರೆ, ನೀವು ಯಾತ್ರೆಗೆ ಹೋಗುತ್ತಿದ್ದೀರಿ ಮತ್ತು ಆಕ್ಸಿಡೆಂಟ್ ಆಗಿಬಿಡುತ್ತದೆ. ಅಲ್ಲಿ ಧಣಿ ಅಂದ್ರೆ ಪರಮಾತ್ಮ ರಕ್ಷಣೆ ಮಾಡುತ್ತಾರೆ. ಅಲ್ಲಿ ಯಾವ ರಾಷ್ಟ್ರಪತಿ, ಪ್ರಧಾನಮಂತ್ರಿಯು ಹಾಗೂ ನಿಮ್ಮ ಸಂಪತ್ತು ಮತ್ತು ಸಂತಾನವು ಕೂಡ ನಿಮ್ಮ ರಕ್ಷಣೆ ಮಾಡುವುದಿಲ್ಲ. ಹಾಗೂ ನೀವು ಕೂಡ ನಿಮ್ಮ ಸಂತಾನದ್ದು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಕಪ್ಪೆ ಕಾರಣಕ್ಕೂ ಹೇ ಕರ್ ಸೇವಾ ನೀ ಕಾಮ್. ಮನ್ ಇಚ್ಛಾ ಫಲ್ ದೇತ ಬಿಡದನೀತೆ ಕಾಮ್. ಈಗ ಹೇಗೆ ಅಂದ್ರೆ, ದ್ರೌಪದಿಯು 7-8 ಇಂಚು ಅಗಲ 3 ಫೂಟು ಉದ್ದವಾದ ಬಟ್ಟೆಯನ್ನು ಸೀರೆಯಿಂದ ಹರಿದು ಕೊಟ್ಟಿದ್ದಳು. ಅವಳು ಯಾವ ಪ್ರತಿಫಲದ ಇಚ್ಛೆ ಇಲ್ಲದೆ ನೀಡಿದ್ದಳು. ಅಂದ್ರೆ ತನಗೆ ಇಂತಿಂತ ಫಲ ಸಿಗಲಿ ಅದಕ್ಕಾಗಿ ತಾನು ಕೊಡುತ್ತಿದ್ದೇನೆಂದಲ್ಲ. ಅವಳಂತೂ ತನ್ನ ಒಂದು ಧರ್ಮ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಸಾಧುವನ್ನು ನೋಡಿ ದಾನ ಮಾಡಿದಳು. ಮತ್ತು ಯಾವಾಗ ಧಣಿಯ ಅವಶ್ಯಕತೆ ಬಿತ್ತೋ ಅಂದ್ರೆ ಅವಳನ್ನು ನಗ್ನ ಮಾಡತೊಡಗಿದರಲ್ಲ, ಅಲ್ಲಿತ್ತು ಧಣಿಯ ಅವಶ್ಯಕತೆ. ಹೇಳುತ್ತಾರೆ, ಗರೀಬ್ ಕಲ್ಪೆ ಕಾರಣ ಕೋನ್ ಹೈ ಕರ್ ಸೇವಾ ನೀ ಕಾಮ್. ಅವ್ರ ಮನ್ ಇಚ್ಛಾ ಫಲ್ ದೇತ ಹೈ ಜಬ್ ಪಡೆ ಧನಿ ಕಾಮ್. ಅಲ್ಲಿ ಧಣಿಯ ಮಟ್ಟದ ಕಾರ್ಯವಿತ್ತು. वह दड़ी का काम था। खेचत खेचत खेच शीशा सिर पर बैठे है जगदीशा, द्रोसुता के चीर बुराए संग सुन पार में, द्रोसुता को दिन लीर जाके अनंत बढ़ाए चीर. ಈಗೇನು ಹೇಳುತ್ತಾರೆ, ನಂತರ ಶ್ರೀಕೃಷ್ಣ ಅವಳ ಗುರುವಾಗಿದ್ದರು. ಅವರು ಬಂದಾಗ ದ್ರೌಪದಿ ಅವರಲ್ಲಿ ಕೇಳಿದರು, ಹೇ ಗುರುದೇವ, ಹೇ ಭಗವಂತ, ಇದು ನನ್ನ ಮೇಲೆ ಎಂತಹ ಕೃಪೆಯಾಯಿತು. ನನ್ನದು ಯಾವ ಧರ್ಮಕರ್ಮವು ಅಂಥದ್ದಾಗಿತ್ತು. ಅದರಿಂದ ನನಗಾಗಿ ಪರಮಾತ್ಮ ಇಷ್ಟೊಂದೆಲ್ಲ ಮಾಡಿಬಿಟ್ಟರು. ಆಗ ಶ್ರೀಕೃಷ್ಣ ದಿವ್ಯ ದೃಷ್ಟಿಯಿಂದ ನೋಡಿ ತಿಳಿಸಿದರು, ನೀನು ನಿನ್ನ ತವರು ಮನೆಯಲ್ಲಿದ್ದಾಗ, ಕುಮಾರಿಯಾಗಿದ್ದಾಗ ನೀನು ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದೆ. ಆಗ ಒಬ್ಬ ಸಾಧು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ. ಅವನ ಬಳಿ ಕೋಪಿನ್ ಒಂದೇ ಇತ್ತು, ಬಟ್ಟೆ ಲಂಗೋಟೆ. ಅದು ನೀರಿನಲ್ಲಿ ತೇಲಿಕೊಂಡು ದೂರ ಹೋಗಿತ್ತು. ಹಾಗಾಗಿ ನಾಚಿಕೆಯಿಂದ ನೀರಿನಲ್ಲಿಯೇ ನಿಂತುಕೊಂಡಿದ್ದ. ಹಾಗೂ ನೀನು ನಿನ್ನ ಸೀರೆಯಲ್ಲಿನ ಸೆರಗನ್ನು ಹರಿದು ನೀಡಿದ್ದೆ. ಅದರ ಪ್ರತಿಫಲದಲ್ಲಿ ಪರಮಾತ್ಮನು ನಿಮ್ಮ ಮಾನವನ್ನು ಉಳಿಸಿದ್ದಾರೆ. ಈಗ ದ್ರೌಪದಿಯ ಕಣ್ಣುಗಳಲ್ಲಿ ನೀರು ಬಂತು. ಹೇ ಭಗವಂತ, ಏಕ ಲೀರಕ್ಕೆ ಕಾರಣೆ, ಒಂದು ಚಿಕ್ಕ ತುಂಡು ಬಟ್ಟೆಯ ಕಾರಣಕ್ಕೆ ಮೇರೆ ಬಡಿಗೆ ಚೀರ್ ಅಪಾರ್, ಜೇಮೆ ಪಹಲೆ ಜಾನತಿ ತೋ ಸರ್ವಸದೇತಿ ವಾರ್. ಅಂತಹ ಮಹಾಪುರುಷರಿಗಾಗಿ ಸಮರ್ಪಿತರಾಗಿ ಬಿಡುತ್ತಿದ್ದೆ. ಪಾದಗಳನ್ನು ಹಿಡಿಯುತ್ತಿದ್ದೆ. ನನ್ನ ಕಲ್ಯಾಣವನ್ನು ಕೂಡ ಮಾಡಿಕೊಳ್ಳುತ್ತಿದ್ದೆ. ಆದ್ದರಿಂದ ಮಕ್ಕಳೇ, ಈಗ ನೀವು ಅವಕಾಶವನ್ನು ಕಳೆದುಕೊಳ್ಳಬೇಡಿ. ನಂತರ ನೀವು ಸಹ ಹಾಗೆಯೇ ದುಃಖ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಒಂದೊಮ್ಮೆ ಈಗ ಗಮನ ಕೊಡದಿದ್ದರೆ ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಂತರ ಏನು ಹೇಳುತ್ತಾರೆ, ಸದ್ಗುರುನೆ ತೋ ಇಚ್ಛಾ ಮೆಟ್ಟ ಪದ್ಮೇಪದೇ ಸಮಾನ. ದಾಸನು ಹೇಳ ಬಯಸುತ್ತಿದ್ದ, ನೀವು ಏಕೆಂದ್ರೆ ಬಡವ ನಿರ್ಧನನಂತೂ ಧನವನ್ನೇ ಕೇಳುತ್ತಾನೆ, ಸಂತಾನಹೀನ ಸಂತಾನವನ್ನು ಬಯಸುತ್ತಾನೆ. ಈ ಜ್ಞಾನದಿಂದ ತಿಳಿದು ಬರುತ್ತದೆ ಏನು ಬೇಡಬೇಕೆಂದು. ಕಬೀರ್ ಸಾಹೇಬರು ಹೇಳುತ್ತಾರೆ, ಕ್ಯಾ ಮಾಂಗು ಕುಚ್ ಫಿರ್ ನ ರಹಾಯಿ. ಯಾವುದು ಶಾಶ್ವತವಲ್ಲ. ಅವ್ರ ದೇಖತ್ ನಯನ ಚಲಾ ಜಗ್ ಜಾಯಿ. ಏಕಲಕ್ ಪೂತ್ ಸವಾಲಕ್ ನಾತಿ, ಉಸರ ಒಣಕ ಅದ್ ದಿವಾನ ಬಾತಿ. 1 ಲಕ್ಷ ಪುತ್ರರು, 1.25 ಲಕ್ಷ ಮೊಮ್ಮಕ್ಕಳು. ಇಂದು ಅವನಿಗೆ ಯಾರೂ ಧೂಪವನ್ನು ಹಾಕುವವರಿಲ್ಲ. ಮತ್ತು ಅಬ್ರಾಹಿಂ ಸುಲ್ತಾನನ ಬಳಿಯಂತೂ ಎಲ್ಲವೂ ಇತ್ತು. ಆ ನರಕದಿಂದ ಮಾಲೀಕನು ಆ ಪ್ರಿಯ ಆತ್ಮವನ್ನು ಹೊರತೆಗೆದರು. ಯಾವುದನ್ನು ನೀವು ಕೇಳಲು ಹೋಗುತ್ತೀರಿ? ಧನವನ್ನು ಕೊಡಿ, ಕಾರನ್ನು ಕೊಡಿ. ಇವು ಕೇಳುವ ಅವಶ್ಯಕತೆಯೇ ಇಲ್ಲ. ಹೇಗೆ ನಿಮಗೆ ವಿಧಿಯನ್ನು ತಿಳಿಸಲಾಗಿದೆ ಅದರಂತೆ ಭಕ್ತಿಯನ್ನು ಮಾಡಿ, ನಿಷ್ಕಾಮ ಭಾವದಿಂದ ಮಾಡಿ, ನಿಜ ಮನಸ್ಸಿನಿಂದ ಮಾಡಿ. ಒಂದು ದಿನ ಇಂತಹದ್ದು ಬರುತ್ತದೆ, ನೀವು ಯೋಚಿಸಲು ಸಾಧ್ಯವಿಲ್ಲ. ಅಷ್ಟೊಂದು ಸುಖವನ್ನು ಕೊಡುತ್ತಾರೆ ದಾತ. ಆದರೆ ಸಮಯವನ್ನು ನೀಡಿ. ಯಾವುದೇ ವಸ್ತುವಾಗಿರಲಿ, ಅದಕ್ಕೆ ಸ್ವಲ್ಪ ಸಮಯ ಹತ್ತುತ್ತದೆ. ಸದ್ಗುರುನೆ ತೋ ಇಚ್ಛಾ ಮೆಟ್ಟ ಪದ್ಮೇರ್ಪದೇ ಸಮಾನ, ಚಂದ್ಹನ್ಸ ಉಸ್ಲೋಕ್ ಪುಠಾಂಸು ಆದ್ಯ ಮರಸ್ಥ. ಗೀತೆಯ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಹೇಳಲಾಗಿದೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಅವರ ಕೃಪೆಯಿಂದಲೇ ನೀನು ಪರಮಶಾಂತಿಗೆ ಮತ್ತು ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ.
ಸನಾತನ ಪರಮಧಾಮ ಅಂದರೆ ಸತ್ಯಲೋಕ, ಅವಿನಾಶಿ ಸ್ಥಾನ. ಅಲ್ಲಿ ಹೋದ ಮೇಲೆ ಯಾವುದೇ ಕಷ್ಟವಿಲ್ಲ, ಯಾವುದೇ ಜನ್ಮ ಮರಣವಿಲ್ಲ. ನಂತರ ಮತ್ತೆ ತಿಳಿಸಿದ್ದಾರೆ, ಚರ್ಮುಕ್ತಿ ಚಂಪೆ ಕರ್ತಿ ಮಾಯಾ ಹೋರಿ ದಾಸಿ ದಾಸ ಗರೀಬ ಅಬ ಪದ ಪರಸ ಮಿಲ ರಾಮ ಅವಿನಾಶಿ. चार मुक्ति जहाँ चंपी करती माया हो रही दासी दास गरीब अबे पद पर से मिले राम ಅವಿನಾಶಿ. ಅಂದ್ರೆ ಅಲ್ಲಿ 4 ಮುಕ್ತಿಗಳ ಸುಖವು ಸದಾ ಇರುವುದು, ಇಲ್ಲಂತೂ ನಾಶವಾಗುತ್ತದೆ, ಸ್ವರ್ಗದಿಂದ ಹೊರಬರುತ್ತದೆ ಮತ್ತು ರಾಮ ಅವಿನಾಶಿ ಭಗವಂತ ಸಿಗುತ್ತಾನೆ. ಅವನ ಬಗ್ಗೆ ಗೀತೆಯಲ್ಲಿ ಹೇಳಲಾಗಿದೆ, ದಾಸ ಗರೀಬ ಅಬ ಪದ ಬರ್ಸ ಮಿಲೆ ರಾಮ ಅವಿನಾಶಿ. ಹೇಗೆ ಗೀತೆಯ ಅಧ್ಯಾಯ 2 ಶ್ಲೋಕ 17ರಲ್ಲಿ ಹೇಳಲಾಗಿದೆ, ಅವಿನಾಶಿ ಅಂತೂ ಅವನನ್ನು ತಿಳಿ, ಯಾರಿಂದ ಇಡೀ ಸಂಸಾರವೇ ವ್ಯಾಪ್ತವಾಗಿದೆ. ಅವನನ್ನು ಸಾಯಿಸುವಲ್ಲಿ ಯಾರೂ ಸಕ್ಷಮರಲ್ಲ. ಗೀತೆಯ ಅಧ್ಯಾಯ 15 ಶ್ಲೋಕ 17ರಲ್ಲಿ ಹೇಳಿದ್ದಾನೆ, ಉತ್ತಮ ಪುರುಷತು ಅನ್ಯ ಪರಮಾತ್ಮ ಇತಿ ಉದಾಹೃತ ಯ ಲೋಕತ್ರಯಂ ಅವಿಶ್ಯ ವಿಭರ್ತಿ ಅವೇ ಈಶ್ವರ. ಅವಿನಾಶಿ ಪರಮಾತ್ಮರಾಗಿದ್ದಾರೆ. ಉತ್ತಮ ಪುರುಷತು ಅನ್ಯ, ಉತ್ತಮ ಪುರುಷನಂತೂ ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಇವರಿಗಿಂತ ಬೇರೆಯಾಗಿದ್ದಾನೆ. ಯಾರು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾರೆ ಅವರನ್ನೇ ಪರಮಾತ್ಮರೆಂದು ಹೇಳಲಾಗುತ್ತದೆ. ಅವರೇ ವಾಸ್ತವದಲ್ಲಿ ಅವಿನಾಶಿ ಪರಮೇಶ್ವರರಾಗಿದ್ದಾರೆ. ಹೇಗೆಂದ್ರೆ, ಧರ್ಮದಾಸ ಯೇ ಜಗ ಬೋರಾನ ಕೋಯ ನ ಜಾನೆ ಪದ ನಿರ್ಮಾಣ ಯಹಿ ಕಾರಣ ಮೈ ಕಥಾ ಬಸಾರ ಸಬ್ಸೆ ಕಹಿಯೇ ಚಿಕ್ ರಾಮ ನ್ಯಾರ. ನ್ಯಾರ ಅಂದ್ರೆ ಅನ್ಯ. यही ज्ञान जग जीव सुनाओ सब जीवों का भरम नसाओ भरम गए जग वेद पुराण उस आदि राम का मर्म न जान. ಆ ಆದಿರಾಮ ಯಾರಾಗಿದ್ದಾರೆ? ಗರೀಬ್ ದಾಸರು ಹೇಳುತ್ತಾರೆ, ಅನಂತ ಕೋಟ ಬ್ರಹ್ಮಾಂಡ ಕಾ ಕೇಕರತಿ ನೈ ಮಾರೆ सतगुरु पुरुष कबीरे है कुल के सृजनहारे. गरीब सब पदवी के मूल है सकल सिद्धि है तीरे दास गरीब सत पुरुष पुत्रो अविदत कला कबीर. गरीब अजर अमर सत पुरुष है सोहन सुकृत शीरे बिंदम दे दयाल जी जाका नाम कबीर. यारो आ कबीर, हूँ कबीर. गरीब हम सुल्तानी नानक तारे दादू को उपदेश दिया जाते जुलाफा वेद न पाया मुकसे महे कबीर हुआ. ಮಕ್ಕಳೇ, ಇದನ್ನು ಸ್ಪಷ್ಟಪಡಿಸಿದ್ದಾರೆ ಸಂತ ಗರೀಬ್ ದಾಸರು. ಪರಮಾತ್ಮನ ಪ್ರಿಯ ಸುಪುತ್ರನು. ಯಾರು ಕಾಶಿಯಲ್ಲಿ ನೇಕಾರನಾಗಿದ್ದ, ನೇಕಾರನ ಕಾರ್ಯ ಮಾಡುತ್ತಿದ್ದ ಆ ಕಬೀರ್ನಾಗಿದ್ದಾನೆ ಇಡೀ ಸೃಷ್ಟಿಯ ಮಾಲೀಕ. ಅವನೇ ನಮ್ಮನ್ನೆಲ್ಲ ಅಬ್ರಾಹಿಂ ಸುಲ್ತಾನ್ ಅಧಮ್, ಬಾಬಾ ನಾನಕರು, ಸಂತ ದಾದು ಈತರೆಲ್ಲರನ್ನು ಪಾರು ಮಾಡಿದ್ದಾರೆ. ಮತ್ತು ಜಾತಿ ಜಿಲ್ಹಾ ಅಂದರೆ ನೇಕಾರ ಜಾತಿ. ಹಾಗಾಗಿ ಯಾರೂ ಕೂಡ ಅವರ ಭೇದವನ್ನು ತಿಳಿಯಲಾಗಲಿಲ್ಲ, ಅಂದರೆ ಇವರು ಭಗವಂತರೆಂದು. ಮಕ್ಕಳೇ, ಇಂದಿನಿಂದ 600 ವರ್ಷಗಳ ಮೊದಲು ಯಾವುದೇ ಮೀಡಿಯಾ ಇರಲಿಲ್ಲ, ಯಾವುದೇ ಸ್ಪೀಕರ್ ಕೂಡ ಇರಲಿಲ್ಲ, ಸಾರಿಗೆ ವ್ಯವಸ್ಥೆಯೂ ಇರಲಿಲ್ಲ. ಹಾಗೂ ಆ ಸಮಯ ಪರಮಾತ್ಮ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಸತ್ಸಂಗವನ್ನು ಮಾಡುತ್ತಿದ್ದರು, ಅಥವಾ ಹೇಗಾದರೂ. ಮತ್ತು ಸಾವಿರಾರು ಜಾಗದಲ್ಲಿ, ಏಕೆಂದರೆ ಜನಸಂಖ್ಯೆ ಸ್ವಲ್ಪವೇ ಇತ್ತು ಆಗ. ಅವರಂತೂ ಕೋಟಿ ಸ್ಥಾನಗಳಲ್ಲಿಯೂ ಬೇಕಾದರೆ ಶತಕೋಟಿ ಜಾಗಗಳಲ್ಲಿಯೂ ಪ್ರಕಟರಾಗಬಹುದು. ಸಾವಿರಾರು ಸ್ಥಾನಗಳಲ್ಲಿ, 5-10 ಸಾವಿರ ಸ್ಥಾನಗಳಲ್ಲಿ ನಿಂತುಕೊಳ್ಳುತ್ತಿದ್ದರು. ಹೇಗೆ ಅಂದರೆ, ಇಂದು ಟಿವಿಯನ್ನು ನೋಡುತ್ತಿರಲ್ಲ ನೀವು, ಒಂದೇ ಸ್ಥಾನದಿಂದ ವಕ್ತಾರನ್ನು ಹೇಳುತ್ತಾನೆ. ಇಂದು ಟಿವಿಯ ಮಾಧ್ಯಮದಿಂದ ಲಕ್ಷಾಂತರ ಸ್ಥಾನಗಳಲ್ಲಿ ಅವನ ಆ ಮಾತುಗಳು ಕೇಳುತ್ತೇವೆ. ಇದೇ ರೀತಿ ಆವಾಗ ಆಧ್ಯಾತ್ಮಿಕ ವಿದ್ಯೆ ಏನಿದೆ ಅದರಿಂದ ಹೀಗೆಯೇ ನಡೆಯುತ್ತಿತ್ತು. ಹಾಗೂ ಅಲ್ಲಂತೂ ರಿಯಲ್ನಲ್ಲಿ ಇಲ್ಲಿಯೇ ನಿಂತಿರುವಂತೆ ಕಾಣುತ್ತಿದ್ದರು, ಇಲ್ಲಿಯೇ ನಿಂತಿದ್ದಾರೆಂದು. ಮತ್ತು ಎಲ್ಲರನ್ನೂ
ಒಂದೇ ರೀತಿಯ ಸತ್ಸಂಗವನ್ನು ತಿಳಿಸಿ ಶರಣಕ್ಕೆ ಪಡೆದರು. 64 ಲಕ್ಷ ಶಿಷ್ಯರಾದರು. ಜ್ಞಾನದ ಕಾರಣ. ಈ ಜ್ಞಾನವು ಬಹಳ ಅದ್ಭುತವಾಗಿದೆ. ಒಂದು ಸಲ ಅಶಿಕ್ಷಿತನು ಸಹ ಕೇಳಿದರೆ ಆಸಕ್ತಿ ಉಂಟಾಗುತ್ತದೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಸಾಥಿ ಹಮಾರೆ ಚಲೆ ಗಯೆ ಹಮ್ ಭಿ ಚಾಲನ್ ಹಾರ್, ಕೋಯಿ ಕಾಗಜ್ ಮೇ ಬಾಕಿ ರಹ ರಹಿ, ತಾತೆ ಲಗಿ ಹೈ ವಾರ್. ಈ ತರಹದ ಮಾತುಗಳನ್ನು ಸಾಮಾನ್ಯ ಮನುಷ್ಯನು ಸಹ ತಿಳಿದುಕೊಳ್ಳುತ್ತಾನೆ. ನಿಜವಾಗಿಯೂ ಇದಂತೂ ನಮ್ಮ ಸ್ವಲ್ಪ ಸಮಯ ಉಳಿದಿದೆ, ಎಲ್ಲರೂ ಹೋಗಿದ್ದಾರೆ, ನಾವು ಕೂಡ ಹೋಗುತ್ತೇವೆ. ನಂತರ ಹೀಗೆ ಹೇಳುತ್ತಿದ್ದರು, ಇದರಲ್ಲಿ ಇದನ್ನು ಮಾಡಿಕೊಳ್ಳಿ, ಬೇರೆ ವಿಕಲ್ಪವಿಲ್ಲ, ಬೇರೆ ಯಾವ ದಾರಿ ಇಲ್ಲ. ಈ ಭಕ್ತಿಯನ್ನು ಮಾಡಿ, ಇದರಿಂದ ನಿಮ್ಮ ಈ ಜನ್ಮವು ಸುಧಾರಿಸುತ್ತದೆ ಹಾಗೂ ಭವಿಷ್ಯವೂ ಸಹ ನಿಮ್ಮದು ಕಲ್ಯಾಣವಾಗುತ್ತದೆ, ನಿಮಗೆ ಸತ್ಯಲೋಕ ಪ್ರಾಪ್ತವಾಗುತ್ತದೆ. ಇಷ್ಟೇ ಮಾತನ್ನು ಸಹ ತಿಳಿದುಕೊಳ್ಳುತ್ತಾರೆ. ಹಾಗೂ ಪರಮಾತ್ಮನ ಆಶೀರ್ವಾದದಿಂದ ಅವರಿಗೆ ಎಷ್ಟೊಂದು ಸುಖವಾಗತೊಡಗಿದವು ಅಂದರೆ ಅವರ ಬಾಯಿ ಒಣಗಿ ಹೋಗುತ್ತದೆ ಬೇರೆಯವರಿಗೆ ಹೇಳುತ್ತಾ ತಿಳಿಸುತ್ತಾ. ಹೇಗೆಂದರೆ ಇಂದು ನಿಮ್ಮ ಜೊತೆ ಆದಂತೆ ಅದನ್ನು ಬೇರೆಯವರು ನಂಬುವುದಿಲ್ಲ. ಹೇಳುತ್ತಾರೆ, ಹುಚ್ಚರಾಗಿದ್ದೀರೇನೋ, ಎಂತಹ ಮಾತುಗಳನ್ನಾಡುತ್ತಿದ್ದೀರಿ. ಹಾಗೂ ಇದನ್ನು ಸಹ ಹೇಳುತ್ತಿದ್ದರು, ಒಂದೊಮ್ಮೆ ಇವನು ಭಗವಂತನಾಗಿದ್ದರೆ ಕಬೀರ ನೇಕಾರ ಧಾನಕ ನಿರ್ಧನನು, ಇವನು ಮಹಲನ್ನು ಏಕೆ ರಚಿಸಿಕೊಳ್ಳುವುದಿಲ್ಲ, ಇವನು ಕೂಲಿಯನ್ನು ಮಾಡುತ್ತಿದ್ದಾನೆ, ಬಟ್ಟೆ ನೇಯುತ್ತಾನೆ. ಈ ರೀತಿಯ ಮಾತುಗಳನ್ನಾಡಿ ಭಕ್ತರನ್ನು ಸಹ ಭ್ರಮಿತರನ್ನಾಗಿಸುತ್ತಿದ್ದರು. ಮಕ್ಕಳೇ, 120 ವರ್ಷ ಇದ್ದರೂ ಆ ಮಾಲೀಕರು ಅದೇ ಸ್ಥಿತಿಯಲ್ಲಿ ಒಂದು ಗುಡಿಸಲಿನಲ್ಲಿ ಪೂರ್ ಮ್ಯಾನಿನ ಭೂಮಿಕೆಯನ್ನು ಮಾಡುತ್ತಾ, ಹಾಗೂ 120 ವರ್ಷಗಳ ನಂತರ ಕಾಲ್ನಡಿಗೆಯಲ್ಲಿ ನಡೆದು ಮಗಹರ್ ಸ್ಥಾನಕ್ಕೆ ಹೋಗಿ ಇಬ್ಬರು ರಾಜರ ಮುಂದೆ, ಸಾವಿರಾರು ಸೈನಿಕರ ಹಾಗೂ ದರ್ಶಕರ ಮುಂದೆ ಒಂದು ಚಾದರ ಕೆಳಗೆ ಹಾಸಿದರು, ಒಂದನ್ನು ಹೊದ್ದುಕೊಂಡರು. ಕೆಳಗೆ ಭಕ್ತರು ಸ್ವಲ್ಪ 2 ಇಂಚು ಹೂಗಳನ್ನು ಹಾಕಿದರು ಅವರ ಆದರ ಸತ್ಕಾರಕ್ಕಾಗಿ. 2 ನಿಮಿಷದ ನಂತರ ಹೇಳಿದರು, ಒಂದು ಚಾದರ ಹೊದ್ದುಕೊಂಡರು. ಮೇಲೆ ಹೋಗಿ ಆಕಾಶವಾಣಿ ಆಯಿತು, ನೋಡಿ ಚಾದರ ಎತ್ತಿ. ದೇರ್ ಈಸ್ ನಥಿಂಗ್. ಎಲ್ಲರ ದೃಷ್ಟಿ ಮೇಲೆ ಹೋಯಿತು. ಪರಮಾತ್ಮ ಹೋಗುತ್ತಿದ್ದಾರೆ ಶರೀರವಾಗಿ. ತೇಜೋಮಯ ಶರೀರ ಮಿಂಚುತ್ತಿತ್ತು. ಚಾದರ ಎತ್ತಿದರೆ ಶರೀರದಷ್ಟೇ ಸುಗಂಧಿತ ಹೂಗಳ ರಾಶಿ ಬಿದ್ದಿತ್ತು. ಮತ್ತು ಹೇಳಿ ಹೋಗಿದ್ದರು, ಅರ್ಧ ಹಂಚಿಕೊಳ್ಳಿ, ಜಗಳ ಮಾಡಬೇಡಿ ಮೂರ್ಖರೇ, ನೀವೇನು ತಿಳಿದುಕೊಂಡಿದ್ದೀರಿ ಇಂದಿನ ತನಕ? ಈಗಲೂ ಹಿಂದೂ ಮತ್ತು ಮುಸಲ್ಮಾನರು ಬೇರೆ ಬೇರೆಯಾಗಿ ಕುಳಿತಿದ್ದೀರಿ. ರಾಗದ್ವೇಷ ದೂರಾಗಿಲ್ಲವೇ ನಿಮ್ಮದು? ಯಾವ ಕೆಲಸದವರು ನೀವು? ನಮ್ಮೊಳಗೆ ದೋಷವನ್ನು ಕಂಡು ಮಾಲೀಕರು ನಮ್ಮನ್ನು ತ್ಯಜಿಸಿ ಹೋಗಿಬಿಟ್ಟಿದ್ದರು. ಒಂದು ಲೀಲೆಯನ್ನು ಮಾಡಿದರು. ಆನೆಯ ಮೇಲೆ ಕುಳಿತು ಗಂಗಾಜಲವನ್ನು ತುಂಬಿಕೊಂಡರು. ಜನರು ತಿಳಿದುಕೊಂಡರು ಮದ್ಯವನ್ನು ಕುಡಿಯುತ್ತಿದ್ದಾರೆಂದು. ಹಾಗೂ ನಗರದ ಪ್ರಸಿದ್ಧ ವೇಶ್ಯೆಯನ್ನು ಆನೆಯ ಮೇಲೆ ಕೂರಿಸಿಕೊಂಡರು. ಹೆಗಲ ಮೇಲೆ ಕೈಯನ್ನಿಟ್ಟರು ಮಾಲೀಕರು. ಹೇಳಿ, ಹೀಗೆ ಜಗತ್ತು ಏನು ಬೇಕಾದರೂ ಹೇಳುತ್ತಿರಲಿ, ಆದರೆ ಅವರ ಬುದ್ಧಿಯಾದರೂ ಸರಿಯಾಗಿರಬೇಕಾಗಿತ್ತು. ಇಂತಹ ಮಹಾಪುರುಷ ಇಷ್ಟೊಂದು ಜ್ಞಾನವನ್ನು ತಿಳಿದುಕೊಂಡವನೇನು ಇಂತಹ ಅಸಂಬದ್ಧತೆಯನ್ನು ಮಾಡುತ್ತಾರ? ಮದ್ಯವನ್ನು ಕುಡಿಯುತ್ತಾರ ಹಾಗೂ ವೇಶ್ಯಾವೃತ್ತಿ ಮಾಡುವರೇನು? ಆದರೆ ನಮ್ಮ ಬುದ್ಧಿಯಂತೂ ಇರಲೇ ಇಲ್ಲ. ಕಾಲನು ಭ್ರಷ್ಟ ಮಾಡಿದ್ದ, ನಾವೆಲ್ಲರೂ ದೂರಾಗಿ ಬಿಟ್ಟೆವು. ಹಾಗೂ ಅವರು ಪರೀಕ್ಷೆ ಮಾಡಬಯಸಿದರು. ಗಿರೀಬ್ ಬಡುವ ಸಬ್ ಕೈ ಕೋಯ್ ನ ಜಾಣೆ ಖೋದ್, ದಾಸ್ ಗಿರೀಬ್ ಕಬೀರ್ ಕರ್ ಬಟ್ಟ ಸರ್ಕಾಬೋದ್. ಇಷ್ಟೊಂದು ಶಿಷ್ಯರನ್ನು ಮಾಡಿಕೊಂಡೆ ಇವರೆಲ್ಲರ ಭಾರವನ್ನು ಹೊತ್ತಿಕೊಂಡು ಹೋಗಲು ಸಾಧ್ಯವಿಲ್ಲ. ಇವರಲ್ಲಿ ಭಾವವೇ ಉತ್ಪನ್ನವಾಗುತ್ತಿಲ್ಲ. ಅದಕ್ಕಾಗಿ ಹೇಳುತ್ತಾರೆ, ತಮ್ಮ ತಲೆಯ ಭಾರವನ್ನು ಇಳಿಸಿಬಿಟ್ಟರು, ಬಿಟ್ಟು ಹೋದರು ಅವರನ್ನು. ಆದರೆ ಚಾರ್ಜ್ ಮಾಡಿ ಹೋದರು. ನೀವು ಗುರು ವಿಮುಖರಂತೂ ಆದಿರಿ, ಆದರೆ ಗುರುದ್ರೋಹಿಗಳಾಗಲಿಲ್ಲ. ಆಗ ನಿಮ್ಮನ್ನು ಚಾರ್ಜ್ ಮಾಡಿ ಹೋದರು. ನೀವು ಮನುಷ್ಯ ಜೀವನವನ್ನು ಪಡೆಯುತ್ತಾ ಬಂದಿದ್ದೀರಿ ಹಾಗೂ ನಿಮ್ಮಲ್ಲಿ ಇಚ್ಛೆಯೂ ಇದೆ ಭಗವಂತನದ್ದು. ಈಗ ನಿಮ್ಮನ್ನು ಮತ್ತೆ ಕ್ಯಾಚ್ ಮಾಡಿಕೊಂಡರು. ಹಾಗಾಗಿ ಮಕ್ಕಳೇ, ಇಂದು ಎಲ್ಲ ಸದ್ಗ್ರಂಥಗಳಿಂದ ಪ್ರಮಾಣಿತ ಮಾಡಿಬಿಟ್ಟೆ. ಪ್ರತ್ಯಕ್ಷವಾಗಿ ಕಂಡ ಐ ವಿಟ್ನೆಸ್ ಸಂತ ಗರೀಬ್ ದಾಸರು, ಸಂತ ದಾದೂ ಸಾಹೇಬರು, ಇತರರಿಂದ ಸ್ಪಷ್ಟ ಮಾಡಿಬಿಟ್ಟೆ. ಕಬೀರ್ ಈಸ್ ಗಾಡ್. ಹೂ? ಆ ಕಾಸಿಯ ನೇಕಾರ ಕಬೀರ. ಆದ್ದರಿಂದ ಮಕ್ಕಳೇ, ಅವರು ಆ ದಿನ ಕೂಡ ಭಗವಂತರಾಗಿದ್ದರು. ಆದರೆ ನಮ್ಮ ಬುದ್ಧಿ ಕೆಲಸ ಮಾಡುವುದಿಲ್ಲ. ಈಗ ಮಾಡಬೇಕು. ಈಗಲಾದರೂ ನಿಮ್ಮ ಕಣ್ಣುಗಳು ತೆರೆಯಬೇಕು. ಇಂದು ಭಗವಂತರಾಗಿದ್ದಾರೆ. ಹಿ ವಿಲ್ ರಿಮೇನ್ ಗಾಡ್. ಹಿ ಈಸ್ ಫಾರ್ ಎವರ್ ಗಾಡ್, ಎವರ್ ಲಾಸ್ಟಿಂಗ್ ಗಾಡ್. ಮಕ್ಕಳೇ, ಈ ವಿಷಯವನ್ನು ಕಟ್ಟುನಿಟ್ಟಾಗಿ ಗಮನದಲ್ಲಿಡಿ. ಒಂದೊಮ್ಮೆ ನೀವು ಇಲ್ಲಿಂದ ಪಾರಾಗಬೇಕಾದರೆ ಮರ್ಯಾದೆಯನ್ನು ಮುರಿಯಬೇಡಿ. ಹಾಗೂ ಮರ್ಯಾದೆ ಇದು ಗೊತ್ತಿಲ್ಲ ಎಷ್ಟು ಪ್ರಕಾರದಿಂದ ಭಂಗವಾಗುತ್ತದೆ. ಹೇಗೆಂದರೆ, ನಾವು ಯಾರಿಗೋ ಸೇವೆಯನ್ನು ನೀಡಿದೆವು, ತಬಪ್ ಈ ಸೇವೆಯನ್ನು ಮಾಡಿಕೊಳ್ಳಿ. ಅಭಿನಂದನೆ ದಾತನಿಗೆ, ಕೂಲಿ ಸಿಕ್ಕಿತು, ಖುಷಿಯಾಯಿತು.
ನಂತರ ಹೇಳಿದರು, ಇದನ್ನು ತ್ಯಾಗ ಮಾಡು. ಬಿಟ್ಟು ಬಿಟ್ಟ. ಬೇರೆಯವನಿಗೆ ನೀಡಲಾಯಿತು. ಹೇಳು, ಮತ್ತೇಕೆ ದುಃಖಿತನಾದೆ? ಮತ್ತು ನಾನು ಇದನ್ನೇ ತಿಳಿಸುತ್ತೇನೆ, ಇಷ್ಟೊಂದು ಜ್ಞಾನವಾದರೂ ಸಹ ನೀವಿಂತಹ ಮಾತುಗಳನ್ನು ಆಡುತ್ತೀರಿ. ಅಭಿನಂದನೆ ಸಲ್ಲಿಸಿ ಮತ್ತು 100 ಬಾರಿ ಕೈ ಜೋಡಿಸಿ. ಬಹಳ ಒಳ್ಳೆಯದು, ಗುರುದೇವರ ಆದೇಶವಿದೆ. ಈ ಸಹೋದರನು ಸೇವೆಯನ್ನು ಮಾಡಿಕೊಳ್ಳುತ್ತಾನೆ. ನನಗೂ ಕೂಡ ಯಾವುದಾದರೂ ಬೇರೆ ಸೇವೆಯನ್ನು ನೀಡಿ. ನನ್ನ ಇಚ್ಛೆ ಇದೆ ಸೇವೆ ಮಾಡುವಂಥದ್ದು. ಮತ್ತು ಸಿಗದಿದ್ದರೆ ತಮ್ಮ ಸ್ಮರಣೆ ಮಾಡಿ ಭಕ್ತಿಯನ್ನು ಮಾಡಿ. ಸತ್ಸಂಗದಲ್ಲಿ ಹೋಗಿ 100 ಸೇವೆಗಳಿವೆ. ಆಶ್ರಮದಲ್ಲಿ ಮಾಡುವಂಥದ್ದು ಬಹಳಷ್ಟು ಸೇವೆಗಳಿರುತ್ತವೆ. ಒಂದೇ ಮಾತಿಗೆ ಹಿಡಿದುಕೊಂಡು ಕುಳಿತುಕೊಳ್ಳಬಾರದು. ಪ್ರಾರ್ಥನೆ ಬರುತ್ತವೆ, ನನಗೆ ಕೋಆರ್ಡಿನೇಟರ್ನ ಸೇವೆಯನ್ನು ಇನ್ನೊಮ್ಮೆ ನೀಡಿ. ಇದು ಸಹ ಬಲಹೀನತೆಯಾಗಿದೆ. ಹೇಗೆಂದ್ರೆ ಡಾಕ್ಟರ್ನ ಬಳಿ ವೃದ್ಧ ವ್ಯಕ್ತಿ ಹೋದ, ಅಶಕ್ತನಾಗಿದ್ದ. ವೃದ್ಧಾವಸ್ಥೆಯಲ್ಲಿ ಅಸ್ಥಿಪಂಜರ ಆಗಿರುತ್ತದೆ ಶರೀರ. ಹೋಗಿ ಹೇಳಿದ, ಡಾಕ್ಟರೇ, ನಾನು ನಿಂತುಕೊಂಡರೆ ತಲೆ ಸುತ್ತುತ್ತದೆ. ಏನು ಕಾರಣವಾಗಿದೆ? ಡಾಕ್ಟರ್ ಹೇಳಿದ, ಅಶಕ್ತಿಯಾಗಿದೆ. ವೀಕ್ನೆಸ್ ಆಫ್ ಬಾಡಿ. ಹೇಳಿದ, ಕಾಲಿನ ಹಿಂಭಾಗ ನೋಯುತ್ತವೆ, ಹಿಂಭಾಗ ಕಾಲುಗಳದ್ದು. ಡಾಕ್ಟರ್ ಹೇಳಿದ, ಅಶಕ್ತಿಯಿಂದ ನೋವಾಗುತ್ತಿದೆ. ನಂತರ ಹೇಳಿದ, ನನ್ನ ಇಡೀ ಶರೀರದಲ್ಲಿ ನೋವಾಗುತ್ತಿರುತ್ತದೆ. ಅಂದ್ರೆ ಇಡೀ ಶರೀರದಲ್ಲಿ ಏನಾದರೊಂದು ತೊಂದರೆ ಇರುತ್ತದೆ. ನರನಾಡಿ ಹಿಸುಕಿದಂತೆ ಜಗ್ಗಿದಂತೆ ಆಗುತ್ತಿರುತ್ತದೆ. ಅದಕ್ಕೆ ಡಾಕ್ಟರ್ ಹೇಳಿದ, ಬಲಹೀನತೆ ಆಗಿದೆ. ಆ ವೃದ್ಧ ಸಿಟ್ಟಾಗಿ ಹೇಳ್ತಾನೆ ಡಾಕ್ಟರ್ಗೆ, ನೀನು ಡಾಕ್ಟರ್ನೋ ಅಥವಾ ತಲೆ ಕಟ್ಟವನೋ? ಒಂದೇ ಮಾತನ್ನೇ ಕಲ್ತಿದ್ದೀಯಾ? ಅಶಕ್ತಿ ಇದೆ, ಅಶಕ್ತಿ ಇದೆ, ಮತ್ತೇನಾದರೂ ಕೂಡ ಹೇಳುವೆಯಾ? ಡಾಕ್ಟರ್ ಹೇಳಿದ, ಇದು ಸಹ ಬಲಹೀನತೆ ಆಗಿರುವುದು. ದಿಸ್ ಈಸ್ ಆಲ್ಸೋ ಡ್ಯೂ ಟು ವೀಕ್ನೆಸ್. ಈ ಕೋಪ ಕೂಡ ಅಶಕ್ತ ವ್ಯಕ್ತಿಗೆ ಹೆಚ್ಚು ಬರುತ್ತದೆ. ಇದು ಸಹ ಬಲಹೀನತೆ ಆಗಿದೆ. ಆದ್ದರಿಂದ ಮಕ್ಕಳೇ, ಇವೆಲ್ಲವೂ ಬಲಹೀನತೆ ಆಗಿದೆ. ಒಂದೊಮ್ಮೆ ಮರ್ಯಾದೆಯಿಂದ ಹೊರಗೆ ಹೋಗಿದ್ದರೆ ಅದೇನೇ ಆಗಿರಲಿ, ಮರ್ಯಾದೆಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಈಗ ನಾವು ಇಷ್ಟೊಂದು ನಿಯಮಗಳನ್ನು ಮಾಡಿದ್ದೇವೆ. ಭಕ್ತಿ ಮಾಡಬೇಕಿದ್ದರೆ ಇವುಗಳ ಪಾಲನೆ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಕತ್ತೆಯಾಗಿ ಕುಂಬಾರನ ನಿಯಮದಲ್ಲಿ ನಡೆಯಬೇಕಾಗುತ್ತದೆ. ಒಂದು ಹೆಜ್ಜೆಯು ನಿಮ್ಮಿಚ್ಛೆಯಂತೆ ನಡೆಯಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಎತ್ತಾಗಿ ಮೂಗುದಾರ ಬೀಳುತ್ತದೆ. ಹೆಸರುಗತ್ತೆಯಾಗಿ ಟಾಂಗಾ ಗಾಡಿಯಲ್ಲಿ ಕಟ್ಟಲ್ಪಡುವಿರಿ. ನಂತರ ನಡೆಯುವುದೇನೋ ನಿಮ್ಮ ಇಚ್ಛೆ. ರಾಸಾಯನಿಕ ಮೃತ್ಯ ಹೋಗುವ ಜೀವಿತಗಳಾವುದೇ ದರ್ ಮಲ್ ಮಠದವರೇ ಬೋರ್ನಾದೇ ನಡೆಯಲಿ. ಹಾಗಾಗಿ ಮಕ್ಕಳೇ, ಈಗ ಜೀವಂತವಾಗಿದ್ದು ಸಾಯಿರಿ. ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಹೃದಯದಲ್ಲಿ ಇರಿಸಿಕೊಳ್ಳಿ, ಸಂಪೂರ್ಣವಾಗಿ ಮಸ್ತಿಷ್ಕದಲ್ಲಿ ನೀವು ವಿಶ್ವಾಸವನ್ನಿಡಿ. ಆ ತಪ್ಪನ್ನು ಮತ್ತೆ ಮರಳಿ ಮಾಡಬೇಡಿ. ಅಷ್ಟೊಂದು ನಿಮಗೆ ಬುದ್ಧಿ ಇದ್ದರೆ ಅದೇ ಟೈಮ್ನಲ್ಲಿ ಒಯ್ಯುತ್ತಿರಲಿಲ್ಲವೇ ದಾತ ಜೊತೆಯಲ್ಲಿ? ಮಕ್ಕಳೇ, ಈ ಅಮರ ಕಥೆ, ಈ ಅಮರವಾಣಿ ನಿಮಗೆ ಎಲ್ಲಿಂದ ಹೇಳಲಾಗುತ್ತಿದೆ? ಈ ಆಕಾಶವಾಣಿ ಸತ್ಯಲೋಕದಿಂದ ಎಂದು ತಿಳಿದುಕೊಳ್ಳಿ. ಸತ್ಯಲೋಕದಿಂದ ನಿಮ್ಮ ಮೇಲೆ ಎಷ್ಟೊಂದು ಅಗಾಧವಾದ ಕೃಪೆ ಮಾಡಿದ್ದಾರೆ ದಾತ. ಅಂದ್ರೆ ತಮ್ಮ ಮಕ್ಕಳನ್ನು ಎದೆಗಪ್ಪಿಕೊಂಡಿದ್ದಾರೆ. ಇದನ್ನು ಸತ್ಯವೆಂದು ನಂಬಿಕೊಳ್ಳಿ. ಹಾಗೂ ಮಾಲೀಕರ ಚರಣಗಳಲ್ಲಿ ಬಿದ್ದಿರಿ. ಬಾರ್ ಧನಿಕೆ ಪಡಾ ರಹೆ, ಧಕ್ಕೆ ಧನಿಕೆ ಖಾವೆ, ಸೋ ಕಾಲ್ ಜಗ್ಜೋಲಹಿ, ಬಾರ್ ಛೋಡ್ಕೆ ನಹಿ ಜಾಯೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ, ನೋಟ್ ಮಾಡಿಕೊಳ್ಳಿ. ಕಬೀರ್ ಬಾರ್ ಧನಿಗೆ ಪಡಾ ರಹೆ, ಧಕ್ಕೆ ಧನಿಕೆ ಖಾವೆ, ಸೋ ಕಾಲ್ ಜಗ್ಜೋಗಿ ಕರ್ ಬಾರ್ ಛೋಡ್ ಗए. ನೀವು ये संसार समझदा नाही, कहंदा सब दोपहरीम, गरीब दासी वक्त जाते हैं, ರೋಗಿ ವಿಸಿಟೇರಿಗೆ. ಯಾರು ಭಕ್ತಿಯನ್ನು ಮಾಡುವುದಿಲ್ಲ ಅವರು ಅಳುವರು. ಹಾಗೂ ಯಾರು ಭಕ್ತಿಯನ್ನು ಮಾಡಿ ತಪ್ಪು ಮಾಡುತ್ತಾರೋ ಅವರು ಕೂಡ ಅಳುತ್ತಾರೆ. ಅದಕ್ಕಾಗಿ ಸಮಜಾ ಹೈ ತೋ ಸರ್ದರ್ ಪಾಂ, ಬಹುತ್ ಬುರಾ ಸಾದ. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.